ಪ್ರಸ್ತುತ ನಾವು ನೀವೆಲ್ಲರೂ ಯಾವ ಈ ಜಗತ್ತಿನ ಉತ್ಪತ್ತಿಗೆ ಕಾರಣವಾಗಿರ್ತಕ್ಕಂಥ ಯಾವ ವೇದಾಂತ ಮತಾನುಸಾರವಾಗಿ ತಟಸ್ಥ ಲಕ್ಷಣಪೂರ್ವಕವಾಗಿ ಹೇಳಿರ್ತಕ್ಕಂಥ ಯಾವ ಭಗವಂತನ ಸ್ವರೂಪದ ಅದು ಈ ಜಗತ್ತಕ್ಕೆ ಅಭಿನ್ನ ನಿಮಿತ್ತ ಉಪಾದಾನ ಕಾರಣದಂತೆ ತಿಳಿಸಿಕೊಂಡು ಬಂದ. ಆದರೆ ಇಲ್ಲಿ ವಾದಿ ಶಂಕೆ ಮಾಡಿದ ಏನು ಅಂತ ಕೇಳಿದ್ರೆ, ನಿಮ್ಮ ಬ್ರಹ್ಮಕ್ಕೆ ಉಪಾದಾನ ಕಾರಣತ್ವವು ಸಂಭವಿಸುವುದಿಲ್ಲ, ನಿಮಿತ್ತ ಕಾರಣವೂ ಕೂಡ ಸಂಭವಿಸುವುದು ಇಲ್ಲ. ಯಾಕಂತ ಕೇಳಿದ್ರೆ ಉಪಾದಾನ ಕಾರಣಗಳು ಮೂರದ. ಅವು ಯಾವುವು ಅಂತ ಕೇಳಿದರೆ ಆರಂಭಕ, ಪರಿಣಾಮಿ ಮತ್ತು ವಿವರ್ತ ಅಂತ ತಿಳ್ಕೊಂಡು ಈಗ ಮೂರದ. ಆರಂಭಕ ಉಪಾದಾನ ಕಾರಣ ನೈಯಾಯಿಕರು ಹೇಳ್ತಾ ಇದ್ದಾರೆ, ಪರಿಣಾಮಿ ಉಪಾದಾನ ಕಾರಣ ಸಾಂಖ್ಯರು ಹೇಳ್ತಾ ಇದ್ದಾರೆ, ವಿವರ್ತ ಅಧಿಷ್ಠಾನ ಉಪಾದಾನ ಕಾರಣ ಇದು ಯಾರು ಹೇಳ್ತಾರೆ ಅಂತ ಕೇಳಿದ್ರೆ ನಮ್ಮ ವೇದಾಂತಿಗಳೇ ಹೇಳ್ತಾರೆ. ಆದರೂ ಕೂಡ ಆಕ್ಷೇಪ ಮಾಡಿ ಕೇಳಿದಾನೆ. ಯಾರು ಅಂತ ಕೇಳಿದ್ರೆ ವಾದಿ. ಆದರೆ ಇಲ್ಲಿ ಆರಂಭಕ್ಕೆ ಯಾಕೆ ಸಂಭವಿಸುವುದಿಲ್ಲ ಅಂತ ಕೇಳಿದ್ರೆ ಶ್ರುತಿ ಹೇಳ್ತದೆ ಏಕಮೇವ ಅದ್ವಿತೀಯಂ ಬ್ರಹ್ಮ, ಒಂದೇ ಒಂದು ಪರಬ್ರಹ್ಮ ವಸ್ತು ಅದಂದ ಮೇಲೆ ಮತ್ತೊಂದಕ್ಕೆ ಅವಕಾಶ ಇಲ್ಲ. ಆದರೆ ಇಲ್ಲಿ ಆರಂಭಕ್ಕಂದು ಕೂಡಲೇ ನೈಯಾಯಿಕರು ಅನೇಕ ಪರಮಾಣುಗಳು ಕೂಡಿಕೊಂಡಾಗ ಏನಾಗ್ತದೆ ಅಂತ ಕೇಳಿದ್ರೆ ಜಗತ್ತಿನ ಉತ್ಪತ್ತಿ ಆಗ್ತದೆ. ಅಂದ ಮೇಲೆ ಅವರು ಅನೇಕ ಒಪ್ಪ್ಯಾರ. ನೀವು ಏಕ ಹೇಳ್ತೀರಿ, ಶ್ರುತಿಗೆ ವಿರುದ್ಧ ಆಗ್ತದೆ. ಅದಕ್ಕೆ ಆರಂಭಕ್ಕೆ ಉಪಾದಾನ ಕಾರಣ ನಿಮ್ಗೆ ಹೇಳಕ್ಕೆ ಬರುವುದಿಲ್ಲ. ಇನ್ನು ಪರಿಣಾಮಿ ಉಪಾದಾನ ಕಾರಣ ಹೇಳ್ತೇವಂದ್ರೆ ಅದನ್ನು ಕೂಡ ಸಂಭವಿಸುವುದು ಇಲ್ಲ. ಯಾಕಂತ ಕೇಳಿದ್ರೆ ನಿಮ್ಮ ಬ್ರಹ್ಮವಸ್ತು ಹೇಗಿದೆ ಅಂತ ಕೇಳಿದ್ರೆ ಸಾಕ್ಷಿ ಚೇತಃ ಕೇವಲ ನಿರ್ಗುಣಶ್ಚ. ಸಾಕ್ಷಿ ಚೈತನ್ಯ ಇದು ಕೇವಲ ನಿರ್ಗುಣವಾಗಿದೆ. ನಿಷ್ಕಲಂ ನಿಷ್ಕ್ರಿಯಂ ಶಾಂತಂ ಅವಿಕಾರ್ಯೋ ಯಮುಚ್ಯತೆ ಅಂತ ತಿಳ್ಕೊಂಡು ಈ ರೀತಿಯಾಗಿ ಶ್ರುತಿ ಸ್ಮೃತಿಗಳು ಆ ಬ್ರಹ್ಮದ ವಿಷಯಕವಾಗಿ ಹೇಳುವುದರಿಂದ ಆ ಪರಿಣಾಮಿ ಉಪಾದಾನವೂ ಕೂಡ ಸಂಭವಿಸುವುದು ಇಲ್ಲ. ಅದಕ್ಕೆ ಹೀಗೆ ಹೇಳಿ ವಿವರ್ತ ಉಪಾದಾನವೂ ಕೂಡ ಸಂಭವಿಸಲ್ಲ. ವಿವರ್ತ, ವಿ ಅಂದರೆ ಭ್ರಾಮಕವಾಗಿರ್ತಕ್ಕಂಥದ್ದು, ವಿ ಅಂದರೆ ಇಲ್ಲ, ವರ್ತ ಅಂದರೆ ವರ್ತಿಸುವುದು. ಯಾವುದು ವರ್ತಿಸುವುದೇ ಇಲ್ಲ, ಯಾವುದು ಇರುವುದೇ ಇಲ್ಲ. ಹೀಗೇನಪ್ಪ ಅಂತ ಕೇಳಿದ್ರೆ ಭ್ರಾಮಕವಾಗಿರ್ತಕ್ಕಂಥ ವಿವರ್ತ ಅಂದರೆ ಭ್ರಾಮಕದೆ. ಮತ್ತು ಹಾಗೇನಂತ ಕೇಳಿದ್ರೆ ಭ್ರಾಮಕ ಅಧಿಷ್ಠಾನ ಕೂಡ ನಿಮ್ಮಲ್ಲಿ ಸಂಭವಿಸೋದಿಲ್ಲ. ಯಾಕಂತ ಕೇಳಿದ್ರೆ ಯಾವುದೂ ಭ್ರಾಮಕ್ಕಿಲ್ಲ ಅಂತ ನಾವು ಯಾರು ವಾದಿ. ಯಾಕೆ ಘಟ ಸನ್ ಪಟ ಸನ್ ತಂತಿರಂದ ಮೇಲೆ ಎಲ್ಲವೂ ಘಟ ಅದ ಅಂದ್ರೆ ಸತ್ಯ, ಘಟ ಸತ್ಯವಿದೆ ಮತ್ತು ಪಟ ಸತ್ಯವಿದೆ, ಈ ತೋರುವ ಪ್ರಪಂಚವು ಸತ್ಯವಿದೆ. ಎಲ್ಲವೂ ಸತ್ಯ ಅಂದ್ರೆ ವಿವರ್ತ ಉಪಾದಾನ ಹೆಂಗೆ ಹೇಳ್ತೀರಿ ನೀವು? ಅದು ಭ್ರಾಮಕ ಉಪಾದಾನದ ಕಾರಣ. ಹಾಗೂ ನಿಮ್ಗೆ ಹೇಳಕ್ಕೆ ನೋಡಿಲ್ಲ. ಹಿಂಗೆ ಮೂರು ರೀತಿಯಿಂದ ಖಂಡನ ಮಾಡಿ ಅವ ಏನು ಮಾಡಿದ ಅಂತ ಕೇಳಿದ್ರೆ ಸಾಂಖ್ಯ ಮತಾನುಸಾರವಾಗಿ ಪರಿಣಾಮಿ ಉಪಾದಾನ ಹೇಳ್ರಿ ಅಂತ ಹೇಳಿದ. ಪರಿಣಾಮಿ ಉಪಾದಾನ ಏನಂತ ಕೇಳಿದ್ರೆ ನೀವು ಹೇಳಿ. ಯಾಕಂತ ಕೇಳಿದ್ರೆ ಯಾವ ಪ್ರಧಾನ ಅಂದ್ರೆ ಸತ್ವ ರಜ ತಮ ಈ ಮೂರೂ ಗುಣಗಳು ಎಲ್ಲಿ ಸರಿ ಸಮಾನವಾಗಿ ಇವೆಯೋ ಅದಕ್ಕೆ ಏನಂತ ಕರಿತಾರೆ ಅಂತ ಕೇಳಿದ್ರೆ ಪ್ರಧಾನ ಅಂತ ಕರೀತಾರೆ. ಅದಕ್ಕೆ ಪ್ರಕೃತಿ ಅಂತಲೂ ಕರಿತಾ ಇದ್ದಾರೆ. ಆ ಪ್ರಕೃತಿಯ ಪರಿಣಾಮ ಅಂದ್ರೆ ಇದೇನದು ಅಂತ ಕೇಳಿದ್ರೆ ಜಗತ್ತದ. ಪ್ರಕೃತಿ ಪರಿಣಾಮ ಅಂದ್ರೆ ಏನದ? ಇದು ಜಗತ್ತೇ ಅದ. ಯಾಕಂತ ಕೇಳಿದ್ರೆ ದೈವೀಯೇಷ ಗುಣಮಯಿ ಮಮಮ್ಮಯ ದುರತೆ ಅಂತ ಭಗವಂತನೂ ಹೇಳಿದ್ದಾನೆ. ಹಾಗೆ ಇದು ದೈವಿ ಸ್ವರೂಪವಾಗಿರ್ತಕ್ಕಂಥ ಪ್ರಕೃತಿ ಅದ. ಈ ಪ್ರಕೃತಿಯಲ್ಲಿ ಮೂರು ಗುಣಗಳದಾವ. ಆ ಗುಣದಿಂದ ಜಗತ್ತೇ ಉತ್ಪತ್ತಿ ಆಗ್ಯದ. ಅದು ತನ್ಮಾತ್ರ ವಗೇರೆ ಅವರೆಲ್ಲ ಅವ್ರ ಲೆಕ್ಕ ಪ್ರಕಾರವಾಗಿ 24 ತತ್ವಗಳು ಹೇಳ್ತಾರೆ, ಯಾರು ಸಾಂಖ್ಯರು. ಈ ರೀತಿಯಾಗಿ ಜಗತ್ತೇ ಹುಟ್ಟ್ಯದಂತ ಹೇಳ್ರಿ ಅಂತಂದಾಗ ಅವಾಗ ಏನಂತ ಕೇಳಿದ್ರೆ ಇಲ್ಲಿ ನಮ್ಮ ವೇದಾಂತಿಗಳು ಏನು ಮಾಡಿದ್ರು ಅಂತ ಕೇಳಿದ್ರೆ ಆರಂಭಕ ಉಪಾದಾನವೂ ಅಲ್ಲ ಇದು ನಾವು ಒಪ್ತೇವೆ, ಪರಿಣಾಮಿ ಉಪಾದಾನೂ ಕೂಡ ನಾವು ಒಪ್ಪೋದಿಲ್ಲ. ಆದರೆ ವಿವರ್ತ ಉಪಾದಾನ ನಾವು ಒಪ್ತೇವೆ ಅಂತ ತಿಳ್ಕೊಂಡು ಮುಂದಿನ ದಿವಸ ಭಾಳ ವಿಸ್ತಾರಪೂರ್ವಕವಾಗಿ ಅದೆಲ್ಲ ನೀವು ಕೇಳ್ಕೊಂಡು ಬಂದಿರಿ. ಯಾವ ರೀತಿಯಾಗಿ ಅಂತ ಕೇಳಿದ್ರೆ ಇಲ್ಲಿ ಆ ಬ್ರಹ್ಮದಲ್ಲಿ ನಾವು ಶುದ್ಧ ಬ್ರಹ್ಮನಿಗೆ ಈ ಜಗತ್ತಿನ ಉಪಾದಾನ ಕಾರಣ ನಿಮಿತ್ತ ಕಾರಣ ಅಂತ ಹೇಳುವುದಿಲ್ಲ. ನಾವು ಹೇಳ್ತಕ್ಕಂಥದ್ದು ಯಾವುದೋ ಅಂತ ಕೇಳಿದ್ರೆ ಇಲ್ಲಿ ಅಂದರೆ ಎರಡು ರೀತಿಯಾಗಿ ಏನಂತ ಕೇಳಿದ್ರೆ ಆ ಬ್ರಹ್ಮನ ವಿಚಾರ ಮಾಡಲಾಗಿದೆ.
ಒಂದು ವಾಚ್ಯಾರ್ಥ, ಒಂದು ಲಕ್ಷ್ಯಾರ್ಥ. ವಾಚ್ಯಾರ್ಥ ಎದಕ್ಕೆ ಅನ್ಬೇಕು ಅಂತ ಕೇಳಿದ್ರೆ ಯಾವ ಅರ್ಥವು ಯಾವ ಪದದ ಶಕ್ತಿ ವೃತ್ತಿಯಿಂದ ತಿಳಿಯಲ್ಪಡುತ್ತದೆ ಅದಕ್ಕೆ ಏನನ್ಬೇಕು? ವಾಚ್ಯಾರ್ಥ ಅನ್ಬೇಕು. ಮತ್ತು ಯಾವ ಅರ್ಥವು ಲಕ್ಷಣಾವೃತ್ತಿಯಿಂದ ತಿಳಿಯಲ್ಪಡುತ್ತದೆ ಅದಕ್ಕೆ ಏನನ್ಬೇಕು? ಲಕ್ಷ್ಯಾರ್ಥ ಅನ್ಬೇಕು ಅಂತ ತಿಳ್ಕೊಂಡು ಈ ರೀತಿಯಾಗಿ ಹೇಳಿಕೊಂಡು ಬಂದಿದ್ದಾರೆ. ಅದಕ್ಕಿಲ್ಲಿ ಏನಂತ ಕೇಳಿದ್ರೆ ನಾವು ಏನು ಹೇಳ್ತೇವೆ, ಇಲ್ಲಿ ಶಕ್ತಿ ಲಕ್ಷಣ ಸ್ವರೂಪವಾಗಿ ಎರಡು ರೀತಿಯಿಂದ ನಾವು ಏನು ಮಾಡಿದೆವು ಅಂತ ಕೇಳಿದ್ರೆ ಇಲ್ಲಿ ಪರಿಚ್ಛೇದ ಮಾಡಿದೆವು. ಎರಡು ರೀತಿಯಿಂದ ಬೇರೆ ಬೇರೆ ಮಾಡಿ ನಾವು ಹೇಳಿದೆವು. ಇಲ್ಲಿ ಶಕ್ತಿ ಲಕ್ಷಣದ ಸ್ವರೂಪ ಆಗಲಿ ಮತ್ತು ಶಕ್ತಿಯಾಗಲಿ ಅಥವಾ ಲಕ್ಷಣ ಆಗಲಿ ಇವು ಎರಡರದ ವಿಚಾರ ಮತ್ತು ನಾವು ನಿಮ್ಗೆ ಎಲ್ಲಿ ಅಂತ ಕೇಳಿದ್ರೆ ಎರಡನೇ ಪರಿಚ್ಛೇದದಲ್ಲಿ ಹೇಳ್ತೇವೆ ಅಂತ ಹೇಳ್ಯಾರ. ಇಲ್ಲಿ ಮಾಯಾ ಉಪೀತ ಯಾವ ಚೈತನ್ಯದ ಇಲ್ಲಿ ತತ್ಪದದಲ್ಲಿ ಎರಡು ಅರ್ಥ ಮಾಡಿದರು, ಒಂದು ವಾಚ್ಯಾರ್ಥ, ಒಂದು ಲಕ್ಷ್ಯಾರ್ಥ. ತತ್ಪದದ ವಾಚ್ಯಾರ್ಥ ಯಾವುದು ಅಂತ ಕೇಳಿದರೆ ಯಾವ ಮಾಯಾ ಉಪೀತವಾಗಿರ್ತಕ್ಕಂಥ ಚೈತನ್ಯ ಇದು ಏನಾಗಿದೆ ತತ್ಪದದ ವಾಚ್ಯಾರ್ಥವಾಗಿದೆ. ಮತ್ತು ಲಕ್ಷ್ಯಾರ್ಥ ಯಾವುದು ಅಂತ ಕೇಳಿದ್ರೆ ಉಪಾಧಿ ರಹಿತವಾಗಿರ್ತಕ್ಕಂಥದ್ದು ಯಾವುದಿದೆಯೋ ಅದಕ್ಕೆ ಏನಂತ ಕರೆದ್ರೆ ಅಂತ ಕೇಳಿದ್ರೆ ಲಕ್ಷ್ಯಾರ್ಥ. ಅಂದ್ರೆ ಲಕ್ಷಣಾವೃತ್ತಿಯಿಂದ ತಿಳಿಯಲ್ಪಟ್ಟಿರ್ತಕ್ಕಂಥದ್ದು ಏನಂದ್ರೆ ಲಕ್ಷ್ಯಾರ್ಥದಂತ ತಿಳ್ಕೊಂಡು ಈ ರೀತಿಯಾಗಿ ಹೇಳಿಕೊಂಡು ಬಂದರು. ಹೇಳಿದಾದ ಮೇಲೆ ಇಲ್ಲೇನಪ್ಪ ಅಂತ ಕೇಳಿದ್ರೆ ಏನು ಹೇಳ್ತಾರೆ, ಅಧಿಷ್ಠಾನ ವಸ್ತುವಿನಲ್ಲಿ ಅಂದ್ರೆ ಒಂದು ಪರಿಣಾಮಿ ಉಪಾದಾನ, ಒಂದು ವಿವರ್ತ ಉಪಾದಾನ. ನಿಮ್ಮೇನ ಇದೆಲ್ಲ ಹೇಳಿದ್ರು. ಪರಿಣಾಮಿ ಉಪಾದಾನ ಅಂದ್ರೆ ಯಾವುದು? ಯಾವ ಉಪಾದಾನದ ಸಮಾನ ಸತ್ತಾವುಗಳ ಅನ್ಯತಾ ರೂಪಕ್ಕೆ ಏನನ್ಬೇಕು? ಪರಿಣಾಮ ಅನಿಬೇಕು. ಮತ್ತು ವಿವರ್ತ ಎದಕ್ಕೆ ಅನಿಬೇಕು ಅಂತ ಕೇಳಿದ್ರೆ ಅಧಿಷ್ಠಾನದ ವಿಷಮ ಸತ್ತಾವುಗಳ ಅನ್ಯತಾ ರೂಪದಕ್ಕೆ ಏನನ್ಬೇಕು? ವಿವರ್ತ ಅನ್ಬೇಕು ಅಂತ ಹೇಳಿಕೊಂಡು ಬಂದಿದ್ದೇವೆ ನಾವು. ಅದು ಹೇಗಂತ ಕೇಳಿದ್ರೆ ಅದಕ್ಕೆ ಉದಾಹರಣೆ ಏನು ಕೊಟ್ಟರು? ಹಾಲು ಕೆಟ್ಟು ಮೊಸರಾಗುವುದು ಇದು ಏನಂತ ಕೇಳಿದ್ರೆ ಪರಿಣಾಮ. ಇಲ್ಲಿ ಹೇಗೆ ಅಲ್ಲಿ ಲಕ್ಷಣ ಹೆಂಗಂತ ಕೇಳಿದ್ರೆ ಉಪಾದಾನದ ಸಮಾನ ಸತ್ತ, ಹಾಲು ವ್ಯವಹಾರಿಕ ಸತ್ತ, ಮೊಸರು ಕೂಡ ವ್ಯವಹಾರಿಕ ಸತ್ತ. ಈ ಹಾಲಿನಿಂದ ಮೊಸರಾಗ್ಯದ ಅಂದ್ರೆ ಹಾಲು ಕೆಟ್ಟು ಮೊಸರಾಗ್ಯದ, ಇಲ್ಲಿ ಪರಿಣಾಮ ಆಗ್ಯದ. ಇಲ್ಲಿ ಇದು ಅನ್ಯಥಾ ರೂಪ. ಹೆಂಗೆ ಅನ್ಯಥಾ ರೂಪ ಕೇಳಿದ್ರೆ ನಿನ್ನೆ ಹಾಲು ದ್ರವ ರೂಪವಾಗಿದ್ರೆ ಮೊಸರು ಘನ ರೂಪವಾಗಿದೆ, ಹಾಲು ಸಿಹಿ ಆದರೆ ಮೊಸರು ಹುಳಿಯಾಗಿದೆ, ಇದು ಅನ್ಯಥಾ ರೂಪ. ಇನ್ನು ಇನ್ನೊಂದೇನಂತ ಕೇಳಿದ್ರೆ ವಿವರ್ತ ಎದಕ್ಕೆ ಅನ್ಬೇಕು ಅದನ್ನು ಹೇಳಿದ್ರು. ವಿವರ್ತ ಉಪಾದಾನ ಎದಕ್ಕೆ ಅನ್ಬೇಕು ಅಂತ ಕೇಳಿದ್ರೆ ವಿವರ್ತದ ಲಕ್ಷಣ ಹಿಂಗೆ ಮಾಡೋದು, ಅಧಿಷ್ಠಾನಕ್ಕೆ ವಿಷಮ ಸತ್ತಾವಾಲ ಅನ್ಯತಾ ರೂಪ ವಿವರ್ತಕ್ಕೆ ಅಧಿಷ್ಠಾನದ ವಿಷಮ ಸತ್ತಾ ಉಳ್ಳದಿರಬೇಕು ಮತ್ತು ಅನ್ಯಥಾ ರೂಪ ಇರಬೇಕು, ಅದಕ್ಕೆ ವಿವರ್ತ ಅಂತ ಕರೀತಾರೆ. ಹೇಗೆ ಅಂತ ಕೇಳಿದ್ರೆ ಅದಕ್ಕೆ ಉದಾಹರಣೆ ಏನಂತ ಕೇಳಿದ್ರೆ ಬಂಗಾರದಿಂದ ಆಗ್ತಕ್ಕಂಥ ಆಭರಣಗಳು, ಬಂಗಾರದಿಂದ ಆಗುವ ಆಭರಣ. ಬಂಗಾರ ಇದು ವ್ಯವಹಾರಿಕವಾಗಿದೆ, ಆಭರಣ ಇದು ಹೇಗೆ ಆಗಿದೆ ಅಂತ ಕೇಳಿದ್ರೆ ಇದು ಪ್ರಾತಿಭಾಷಿಕವಾಗಿದೆ, ಕೇವಲ ನಾಮ ಮಾತ್ರದ. ಅಲ್ಲಿ ಆಭರಣ ಅಂತ ನಿಮ್ಮ ಕೈಗೆ ಸಿಗುವುದಿಲ್ಲ. ಇದ್ದದ್ದೇನದು ಬಂಗಾರ ಕೆಟ್ಟಿಲ್ಲ, ಆದ್ರೆ ಆಭರಣ ಆಗೋದು ಬಿಟ್ಟಿಲ್ಲ, ಹೌದಿಲ್ಲ. ಅದು ಅನ್ಯತಾ ರೂಪ ಕಂಡದ, ಆದ್ರೂ ಕೂಡ ಏನಂತ ಕೇಳಿದ್ರೆ ಅದು ಕೆಟ್ಟಿಲ್ಲ, ಕೆಟ್ಟಿಲ್ಲ, ಬಂಗಾರ ಕೆಟ್ಟಿಲ್ಲ. ಹಾಗೆ ಇಲ್ಲಿ ಬ್ರಹ್ಮನು ಕೂಡ ಕೆಟ್ಟಿಲ್ಲ, ಆದ್ರೆ ಪ್ರಪಂಚ ಆಗೋದು ಬಿಟ್ಟಿಲ್ಲ. ಅಂದ್ರೆ ವಿವರ್ತೋಪಾದಾನ ಕಾರಣ ಇಂದಿನ ದಿವಸ ಹೇಳಿದ್ದಾರೆ. ಅದೇ ಏನಂತ ಕೇಳಿದ್ರೆ ವಿಸ್ತಾರ ಪೂರ್ವಕವಾಗಿ ಹೇಳ್ತಾ ಬಂದು ಇಲ್ಲಿ ಏನು ಮಾಡಿದ್ರು ಅಂತ ಕೇಳಿದ್ರೆ ಕಡೆಗೆ ಸಿದ್ಧಾಂತಿಗಳು ಹೇಳ್ತಾರಲ್ಲ, ತಾ ಬ್ರಹ್ಮಕ್ಕೂ ಜಗತ್ ಕಾ ಉಪಾದಾನಪಣ ಅವಶ್ಯ ಮಾನ್ಯ ಚಾಹಿಯೇ. ಈ ಜಗತ್ತಿಗೆ ಬ್ರಹ್ಮ ಉಪಾದಾನ ಕಾರಣ ಅಂತ ಅವಶ್ಯವಾಗಿ ನೀವು ಅಂಗೀಕರಿಸಲೇಬೇಕು. ಆಯ್ತು, ಯಾಕಂದರೆ ಅಂತ ಕೇಳಿದ್ರೆ ಯತ್ ಪ್ರಯತ್ಯ ಅಭಿಸಂವಿಸಂತಿ ಈ ಯಹ ಶ್ರುತಿ ತಿಸ್ ಬ್ರಹ್ಮ ವಿಷಯ ಜಗತ್ತಿಗೆ ಲೈಕು ಕಥನ್ ಕರೆ ಹೇ. ಇಲ್ಲಿ ಶ್ರುತಿ ಪ್ರಮಾಣ ಕೊಟ್ಟು ಹೇಳ್ಯಾರ. ಅವ ಅಂದ ನೀವು ಲಕ್ಷಣ ಹೇಳಿದ್ರಿ, ಪ್ರಮಾಣ ಎಲ್ಲಿದಂದಾಗ ಇದು ಪ್ರಮಾಣ. ಏನು ಪ್ರಮಾಣ? ಯತ್ ಪ್ರಯಂತ್ಯ ಅಭಿಸಂವಿಸಂತಿ ಅಂದ್ರೆ ಇದು ಏನು ಶ್ರುತಿ ಅರ್ಥ ಏನಂತ ಕೇಳಿದ್ರೆ ಈ ಸಂಪೂರ್ಣ ಜಗತ್ಯವು ಏನಾಗ್ತದೆ? ಬ್ರಹ್ಮನಲ್ಲಿ ಲಯ ಆಗ್ತದೆ. ಅದಕ್ಕೆ ಉಪಾದಾನದ ಲಕ್ಷಣ ಏನು ಮಾಡ್ಯಾರ? जिस कार्य का जिस कारण विषय लय हुए तिस कार्य को सो कारण उपादान ही हुए. ಯಾವ ಕಾರ್ಯಕ್ಕೆ ಯಾವುದು ಕಾರಣವಾಗಿರುವುದೋ, ಯಾವ ಕಾರ್ಯಕ್ಕೆ ಯಾವುದು ಕಾರಣವಿದೆಯೋ ಆ ಕಾರಣದಲ್ಲಿ ಅದು ಏನಾಗ್ತದೆ ಅಂತ ಕೇಳಿದ್ರೆ ಕಾರ್ಯ ಲಯವಾಗ್ತದೆ. ಜಿಸ್ ಕಾರ್ಯಕ್ಕ ಜಿಸ್ ಕಾರಣ ವಿಷಯ, ಯಾವ ಕಾರ್ಯದು ಯಾವ ಕಾರಣದಲ್ಲಿ ಲಯ ಹೋವೆ ಅಂದ್ರೆ ಅದು ಲಯ ಹೊಂದುತ್ತದೆ.
किस कार्य का सो कारण ಉಪಾದಾನ ही ಹೋಗಿ ಆ ಕಾರ್ಯಕ್ಕೆ ಆ ಕಾರಣ ಏನಾಗಿದೆ ಅಂತದ್ದು ಉಪಾದಾನವೇ ಆಗಿದೆ. ಜೈಸೆ ಹೇಗೆಂದರೆ ಘಟಾಧಿಕ ಕಾರ್ಯಕ ಮೃತಿಕಾಧಿಕ ಕಾರಣ ವಿಷಯ ಲಯವೇ. ಘಟ ಮೃತಿಕೆಯಿಂದೇ ಹುಟ್ಟ್ಯದ, ಮುಂದೇನಂತ ಕೇಳಿದ್ರೆ ಆ ಘಟ ನಾಶ ಆದ್ರೆ ಎಲ್ಲಿ ಕೂಡ್ತದ? ಮಣ್ಣಿನಲ್ಲೇ ಕೂಡ್ತದ. ಮಣ್ಣೇ ಉಪಾದಾನ ಕಾರಣ ಇದೆ. ಎದಕ್ಕೆ? ಘಟರೂಪ ಕಾರ್ಯಕ್ಕೆ. ಈ ಘಟರೂಪ ಕಾರ್ಯ ಕಡೆಗೆ ಕಾರಣ ರೂಪವಾಗಿರ್ತಕ್ಕಂಥ ಮೃತಿಕೆಯಲ್ಲಿನೇ ಕೂಡ್ತದ. ಅದರಿಂದ ಆ ಮೃತಿಕೆಗೆ ಏನಂತ ಕರೆದ್ರೆ ಉಪಾದಾನ ಕಾರಣ ಅಂತ ಕರೆದ. ಯಾತಿ ತಾ ಘಟಾಧಿಕ ಕಾರ್ಯಕ ಸೋ ಮೃತಿಕಾಧಿಕ ಕಾರಣ ಉಪಾದಾನ ಇದ್ದ ಕಡೆ ವಿಷಯವೇ. ಇಲ್ಲಿ ಘಟಾದಿ ಕಾರ್ಯಗಳಿಗೆ ಮೃತಿಕಾ ಅಂದ್ರೆ ಈ ಮಣ್ಣವೇನಂತ ಕೇಳಿದ್ರೆ ಉಪಾದಾನ ಕಾರಣ ಆಗೋದು ಪ್ರತ್ಯಕ್ಷವಾಗಿ ನಮಗೆ ಕಂಡು ಬರ್ತದೆ. ಈಗ ಲೋಕದಲ್ಲಿ ನಾವು ನೋಡ್ತೇವೆ. तैसे श्रुति प्रतिपादित जगत के लय का आधार होने से ता ब्रह्म को जगत का उपादानपण अवश्य मानना चाहिए. इನ್ನು ಶ್ರುತಿಪಾದಿತವಾಗಿರ್ತಕ್ಕಂಥ ಈ ಜಗತ್ತಿನ ಲಯಕ್ಕೆ ಆಧಾರವಾಗಿರ್ತಕ್ಕಂಥದ್ದು ಯಾವುದು? ಬ್ರಹ್ಮ. ಈ ಬ್ರಹ್ಮದಲ್ಲಿ ಈ ಬ್ರಹ್ಮ ಏನಂತ ಕೇಳಿದ್ರೆ ಜಗತ್ತಿಗೆ ಏನಾಗದ ಉಪಾದಾನ ಕಾರಣ ಅಂತ ಅವಶ್ಯ ನೀವು ಒಪ್ಪಲೇಬೇಕಾಗಿದೆ. ಯಾಕಂತ ಕೇಳಿದ್ರೆ ಈ ಬ್ರಹ್ಮದಿಂದಲೇ ಈ ಜಗತ್ತಿನ ಉತ್ಪತ್ತಿ ಆಗಿದೆ ಅಂತ ಹೇಳ್ತಾರೆ. ಹೇಗೆ ಅಂತ ಕೇಳಿದ್ರೆ ಬಹುಶ್ಯಾಂ ಪ್ರಜಾಯೇಯ इस श्रुति ने ब्रह्म का ही बहुत होना कथन करे है. ನೋಡ್ರಿ, ಈ ಶ್ರುತಿ ಅರ್ಥ ಏನಾಗ್ತದೆ ಅಂತ ಕೇಳಿದ್ರೆ ಬಹುಶ್ಯಾಂ ಪ್ರಜಾಯೇಯ, ನಾನು ಬಹಳ ಆಗ್ಬೇಕಂತ ಈಗ ಏನ್ ಮಾಡಿದ ಅಂತ ಕೇಳಿದ್ರೆ ಅದು ಸಂಕಲ್ಪ ಮಾಡಿದ. ಯಾವುದು? ಬ್ರಹ್ಮ. और लोक विषय मूर्तिकादिक उपादान कारणों का ही घट शरावादी रूप से बहुत गुण देखने विषय आवे. ಇನ್ನು ಲೋಕದಲ್ಲಿ ಈ ಪ್ರಪಂಚದಲ್ಲಿ ವ್ಯವಹಾರದಲ್ಲಿ ಮಣ್ಣಿನಿಂದ ಈ ಮಣ್ಣಿನ ಉಪಾದಾನ ಕಾರಣದಿಂದಲೇ ಘಟ ಆಗ್ಯದ, ಗಡಿಗೆ ಆಗ್ಯದ, ಹರಿವೆ ಆಗ್ಯದ, ಮಗಿ ಆಗ್ಯದ, ಪರ್ಯಾಣ ಆಗ್ಯದ, ಕುಳ್ಳೆ ಆಗ್ಯದ, ಈಗ ಚಟ್ಕಿ ಆಗ್ಯದ, ಹಿಂಗೆಲ್ಲ ಆಗ್ಯಾವ. ಎದರಿಂದ? ಮಣ್ಣು ಒಂದೇ ಮಣ್ಣಿನಿಂದ ಅನೇಕ ಯಾವ ಮೃತಿಕಾ ಪಾತ್ರೆಗಳು ಹೇಗಾಗ್ಯಾವೋ ಹಾಗೂ ಒಂದೇ ಬ್ರಹ್ಮದಿಂದ ಇದು ಸಂಪೂರ್ಣ ಜಗತ್ತು ಅಚರಾತ್ಮಕವಾಗಿರ್ತಕ್ಕಂಥ ಜಗತ್ತಿಗೂ ಕೂಡ ಆಗೈತಿ. ಯಾ ಕಾರಣತೇವಿ ತಾ ಬ್ರಹ್ಮಕ್ಕೂ ಜಗತ್ತ ಉಪಾದಾನಪಣ ಸಂಭವೇ. ಈ ಒಂದು ಕಾರಣದಿಂದ ಅದು ಕೂಡ ಆ ಬ್ರಹ್ಮವೇ ಈ ಜಗತ್ತಿಗೂ ಉಪಾದಾನ ಕಾರಣ ಅನ್ನೋ ಮಾತ ಇಲ್ಲಿ ಸಿದ್ಧ ಆಗ್ತದೆ. किंवा सांख्यवादी ने जो प्रधान को जगत का उपादान माना था सो संभवता नहीं. ನೋಡ್ರಿ, ಅವ್ರು ಹೆಂಗ ನಿಮ್ಮ ಬ್ರಹ್ಮ ಈ ಜಗತ್ತಿಗೆ ಉಪಾದಾನ ಕಾರಣ ಆಗುವುದಿಲ್ಲ ಅಂತ ಸಾಂಖ್ಯ ಏನು ಮಾಡಿದ ಅಂತ ಕೇಳಿದ್ರೆ ವಾದ ಮಾಡಿದ. ಈಗ ಸಾಂಖ್ಯಗೆ ಹೇಳ್ತಾರೆ ಯಾರು? ಈ ನಮ್ಮ ವೇದಾಂತಿಗಳು ಸಾಂಖ್ಯವಾದಿನೇ ಜೋ ಪ್ರಧಾನಕ್ಕೂ ಜಗತ್ತ ಉಪಾದಾನ ಮಾನ್ಯ ಅಂತ. ಅವರು ಈ ಜಗತ್ತಿಗೆ ಉಪಾದಾನ ಯಾರು ಅಂತ ಕೇಳಿದ್ರೆ ಪ್ರಧಾನ ಅಂದ್ರೆ ಯಾರು? ಪ್ರಕೃತಿ ಅಂದ್ರೆ ಯಾವುದು? ಮೂರು ಗುಣಗಳು ಯುಕ್ತವಾಗಿರ್ತಕ್ಕಂಥ ಅಂದ್ರೆ ಸತ್ವ ರಜ ತಮನೇ ಈ ಜಗತ್ತಕ್ಕೆ ಉಪಾದಾನ ಕಾರಣ ಅಂತ ಹಿಂಗ ಹೇಳ್ಯಾನ. ಮಾನ್ಯತ ಸೋ ಸಂಭವತಾನ. ನಿನ್ನ ಮಾತವೇ ಏನಂತ ಕೇಳಿದ್ರೆ ಸಂಭವಿಸುವುದಿಲ್ಲ. ಕಾಯ್ತಿ ಯಾಕಂದರೆ सो प्रधान जगत का उपादान कारण है, इस अर्थ विषय कोई भी प्रमाण नहीं है. ಈ ಯಾವ ನಿನ್ನ ಪ್ರಧಾನ ಜಗತ್ತಿಗೆ ಉಪಾದಾನ ಕಾರಣ ಆಗ್ಯದ ಅಂತ ಈ ಅರ್ಥದ ವಿಷಯಕವಾಗಿ ಹೀಗೆ ಹೇಳುವಂತ ಯಾವ ಪ್ರಮಾಣನೂ ಕೂಡ ಶ್ರುತಿಯೊಳಗ ಸಿಗುವುದಿಲ್ಲ. ಆದ್ರೆ ನಮ್ಮ ಬ್ರಹ್ಮ ಈ ಜಗತ್ತಿಗೆ ಉಪಾದಾನ ಕಾರಣ ಅದ ಅನ್ನೋದಕ್ಕೆ ಶ್ರುತಿ ಪ್ರಮಾಣಗಳು ಹೀಗೆ ಹೇಳ್ಕೊಂಡು ಬಂದ. ಬಹುಶ್ಯಾಂ ಪ್ರಜಾಯೇ ಏಕೋಹಂ ಬಹುಶ್ಯಾಂ, ನಾವು ಒಬ್ಬಿದ್ದಾವು ಬಹಳ ಆಗ್ಬೇಕು, ಬಹಳ ರೂಪ ತಾಳಬೇಕು ಅಂತ ಹೀಗೆ ಸಂಕಲ್ಪ ಆಗ್ಯದ. ಈ ಸಂಕಲ್ಪದಿಂದ ಇಡೀ ಸೃಷ್ಟಿ ನಿರ್ಮಾಣ ಆಗ್ಯದ. ಇದು ಶ್ರುತಿ ಪ್ರಮಾಣದ. ಹಾಗ ನಿಮ್ಮ ಪ್ರಧಾನದಿಂದ ಜಗತ್ತು ನಿರ್ಮಾಣ ಆಗ್ಯದ. ಈ ಪ್ರಧಾನ ಏನಪ್ಪಾ ಅಂತ ಕೇಳಿದ್ರೆ ಜಗತ್ತಿಗೆ ಉಪಾದಾನ ಕಾರಣ ಅಂತ ಹೇಳ್ತಿರಲ್ಲ, ಹೀಗೆ ನೀವು ಹೇಳ್ಬೇಕಾದ್ರೆ ಇದಕ್ಕೆ ಶ್ರುತಿ ಪ್ರಮಾಣ ಎಲ್ಲಿದೆ ಅಂತ ಹೀಗೆ ಕೇಳ್ತಾ ಇದ್ದಾರೆ. ಅರ್ಥಾತ್ कोई श्रुति विषय त्रिगुणात्मक प्रधान को जगत का उपादानपण कहा नहीं. ಅರ್ಥಾತ್ ಇಲ್ಲಿ ಏನೈತೆ ಅಂತ ಕೇಳಿದ್ರೆ ಶ್ರುತಿಯಲ್ಲಿ ಅಂದ್ರೆ ವೇದದಲ್ಲಿ ತ್ರಿಗುಣಾತ್ಮಕವಾಗಿರ್ತಕ್ಕಂಥ ಯಾವ ಪ್ರಧಾನದ ಈ ಪ್ರಧಾನ ಜಗತ್ತಿಗೂ ಉಪಾದಾನ ಕಾರಣದಂತ ಎಲ್ಲಿನೂ ಕೂಡ ಹೇಳಿಲ್ಲ. ನಿಮಗೆ ಪ್ರಮಾಣ ಇಲ್ಲ, ನಮಗ ಪ್ರಮಾಣ ಅದ. ಕೆಂತು ನಮಗೇನು ಪ್ರಮಾಣ ಅದ? ಪ್ರಬಲ ಪ್ರಮಾಣ ನಿಮಗೆ ಹೇಳ್ತೇವೆ. ಆತ್ಮಾನ ಆಕಾಶ ಸಂಭೂತ
ಆತ್ಮನಿಂದ ಏನಾಗ್ಯದ ಆಕಾಶ, ಆಕಾಶದಿಂದ ಏನಾಯ್ತು ವಾಯು, ವಾಯುದಿಂದ ಏನಾಯ್ತು ತೇಜ, ತೇಜದಿಂದ ಏನಾಯ್ತು ಜಲ, ಜಲದಿಂದ ಏನಾಯ್ತು ಪೃಥ್ವಿ, ಪೃಥ್ವಿದಿಂದ ಏನಾಯ್ತು ಅಂತ ಹೇಳಿದ್ರೆ ಎಲ್ಲ ಭೌತಿಕ ಪದಾರ್ಥಗಳು. ಹಿಂಗ ಶ್ರುತಿ ಪ್ರಮಾಣ ನಮಗದ. ಆತ್ಮನಿಂದ ಜಗತ್ತಾಗ್ಯದ, ನಿಮ್ಮ ಪ್ರಧಾನದಿಂದ ಜಗತ್ತಾಗ್ಯದ. ಹಿಂಗ ಶ್ರುತಿ ಪ್ರಮಾಣ ತೋರಿಸ್ಕೊಡು. ಏನದ ಇದಕ್ಕೆ ನಿನ್ನ ಪ್ರಮಾಣ ಅಂತ ಈಗ ಅವನಿಗೆ ಕೇಳ್ತಾ ಇದ್ದ. ಸರ್ವಶ್ರುತಿಯೋ ವಿಷಯ ಚೇತನ ಬ್ರಹ್ಮಕ್ಕೂ ಈ ಜಗತ್ತ ಉಪಾದಾನಪಣ ಕಥನ ಕರೆ. ಎಲ್ಲ ಶ್ರುತಿಗಳಲ್ಲಿ ಚೈತನ್ಯ ಬ್ರಹ್ಮವೇ ಏನಾಗಿದೆ ಅಂತ ಕೇಳಿದ್ರೆ ಜಗತ್ತಿಗೆ ಉಪಾದಾನ ಕಾರಣ ಆಗಿದೆ, ಜಡ ಪ್ರಕೃತಿ ಉಪಾದಾನ ಕಾರಣ ಆಗಿಲ್ಲ ಅಂತ ಹೇಳ. ಯದ್ಯಪಿ ಈ ಸೂಕ್ತ ಶ್ರುತಿ ಆತ್ಮ ಕುಹಿ ಉಪಾದಾನ ಪ್ರತಿತ್ವ. ಅಂದ್ರೆ ಈ ಹೇಳಿದಂತ ಶ್ರುತಿಯಲ್ಲಿ ಆತ್ಮನೇ ಜಗತ್ತಿಗೆ ಏನಂತ ಪ್ರತೀತಿಗೆ ಬರ್ತದೆ, ಉಪಾದಾನ ಕಾರಣ ಅನ್ನೋದು ಪ್ರತೀತಿಗೆ ಬರ್ತದೆ. ಸ್ವಲ್ಪ ವಿಚಾರ ಮಾಡಿದ್ರೆ ನಿಮಗೆ ಬಿಟ್ಟು ಮತ್ತಿದು ಯಾರ್ದೋ ಸುದ್ದಿದ ತಂದಿರಿ. ಈ ಜಗತ್ತಿಗ ಉಪಾದಾನ ಕಾರಣ ಯಾರು ಅಂತ ಕೇಳಿದ್ರೆ ನಾವು, ನಮ್ಮಿಂದಲೇ ಇದೇನಾಗ್ಯದ ಅಂತ ಕೇಳಿದ್ರೆ ಜಗತ್ತೇ ಮತ್ತೆ ಯಾರದಿಂದಲೇ ಆಗ್ಯದ ಅಂತ ತಿಳ್ಕೊಂಡು ಯಾಕಂದ್ರೆ ಬೆರಳು ಮಾಡಿರಿ. ಯಾರದಿಂದ ಆಗ್ಯದ ಅಂತ ಕೇಳಿದ್ರೆ ಇದು ನಮ್ಮಿಂದಲೇ ಆಗ್ಯದ. ಹಂಗಾಗ್ಯದ ಸುಮ್ಮ ಅನುಭವ ನೋಡ್ರಿ. ಏನು ಅನುಭವಪ್ಪ ಅಂತ ಕೇಳಿದ್ರೆ, ಈಗ ನಿದ್ರೆಯಲ್ಲಿ ನೀವು ಕನಸು ಕಾಣ್ತೀರಿ. ಆ ಸ್ವಪ್ನಾವಸ್ಥೆಯಲ್ಲಿ ನೀವು ಶಿವರಾತ್ರಿ ಜಾತ್ರೆ ಉತ್ಸವಕ್ಕಾಗಿ ಬಂದಿರಿ. ಎಲ್ಲಿ ಹುಬ್ಬಳ್ಳಿಯಾಗ ಮನೆಯಾಗಿದ್ದವರು ಮಠಕ್ಕೆ ಬಂದಿರಿ, ಹೊರವರ್ದವರು ಹುಬ್ಬಳ್ಳಿಗೆ ಬಂದಾರೆ. ಎದ್ರ ಸಂಬಂಧ? ಜಾತ್ರೆ ನೋಡೋ ಸಂಬಂಧ. ಹೌದಿಲ್ಲ? ಇದೆಲ್ಲ ಜಾತ್ರೆ ಮುಗಿತು, ಮುಗಿದಾದ ಮೇಲೆ ಯಾತ್ಸರ ಆಯ್ತು. ಜಾತ್ರೆಯಲ್ಲಿ ತೋರ್ಯದ ಹೌದಿಲ್ಲ? ಸ್ವಪ್ನದಲ್ಲಿ ಅದು ಎಲ್ಲಿ ತೋರ್ಯದ? ನಮ್ಮಲ್ಲೇ ನಾವ ನೋಡಿದೆವು. ಹೌದಲ್ಲ? ನಮ್ಮಲ್ಲೇ ತೋರ್ಯದ, ಎಲ್ಲನೂ ತೋರ್ಯದ. ಇಲ್ಲಿ ಚರ ಮತ್ತು ಅಚರ ಎರಡು ಸೃಷ್ಟಿಗಳು ನಿಮಗೆ ಕಂಡವ. ಜಡ ಪದಾರ್ಥಗಳು ಕಂಡವ, ಚೈತನ್ಯ ಪದಾರ್ಥಗಳು ಕಂಡವ. ಎಲ್ಲಿ? ಕನಸಿನಲ್ಲಿ. ಹೌದು, ಎಚ್ಚರ ಆದ್ರೆ ಇಲ್ಲ, ಆದ್ರೆ ಕನಸಿನಲ್ಲಿ ಎಲ್ಲವೂ ಅದ. ಆದ್ರೆ ನಿಮಗೆ ಬಿಟ್ಟ ಅಲ್ಲಿ ಮತ್ತಾರು ಇಲ್ಲ, ಕೇವಲ ನೀವೇ ಇದ್ರಿ. ನಿಮ್ಮಲ್ಲೇ ಏನಾಗಿದೆ? ಕನಸ ಕಂಡ, ನಿಮ್ಮಲ್ಲೇ ಕನಸ ಅದ. ಮತ್ತ ನೀವು ಎಚ್ಚರ ಆದ್ಮೇಲೆ ಆ ಕನಸು ನಿಮ್ಮಲ್ಲೇ ಅಡಿಗೆ. ಅದರ ಉತ್ಪತ್ತಿಗೆ, ಸ್ಥಿತಿಗೆ, ಲಯಕ್ಕೆ ಕಾರಣ ಯಾರು? ನೀವೇ. ಅದಕ್ಕೆ ಉಪಾದಾನ ಕಾರಣ ಯಾರು? ಅಭಿನ್ನ ನಿಮಿತ್ತ ಉಪಾದಾನ ಕಾರಣ. ಅದಕ್ಕೆ ಎಂತ ಕಾರಣ ಆಗಿದ್ರೆ ಅಂತ ಕೇಳಿದ್ರೆ ಅಭಿನ್ನ ನಿಮಿತ್ತ ಉಪಾದಾನ ಕಾರಣ ಆಗಿದೆ. ಹಾಗೆ ಇಲ್ಲಿ ಶ್ರುತಿ ಹೇಳ್ತದಲ್ಲ ಏನು ಅಂತ ಕೇಳಿದ್ರೆ, ಯದ್ಯಪಿ ಉಕ್ತ ಶ್ರುತಿ ಆತ್ಮಕ್ಕೂ ಈ ಉಪಾದಾನತ ಪ್ರತೀತಿ ಹೋಯ್. ಆತ್ಮನಿಗೆ ಉಪಾದಾನತ್ವ ಏನಾಗ್ತದೆ ಅಂತ ಕೇಳಿದ್ರೆ ಪ್ರತೀತಿ ಆಗ್ತದೆ. ಹೌದಿಲ್ಲ? ಉಪಾದಾನ ಕಥನ ಕರ್ಯ ಹೇ. ಅಂದ್ರೆ ಈ ರೀತಿಯಾಗಿ ಉಪಾದಾನತ್ವ ಜಗತ್ತಕ್ಕೆ ಉಪಾದಾನತ್ವ ಆತ್ಮನೇ ಅದನ್ನೋದು ಹೇಳಿಕೊಂಡು ಬಂದನು. ಯದ್ಯಪಿ इस उक्त श्रुति ते आत्मा को ही उपादानता प्रतीति हुए हैं, ब्रह्म को उपादानता प्रतीति होती नहीं. ಮತ್ತವ ವಾದೆ ಅಂತ ಏನು ಹೇಳಾಕತ್ತೀರಿ ನೀವು? ಆತ್ಮನ ಆಕಾಶ ಸಂಭೂತ ಅಂದ್ರಿ, ಏನ ಬ್ರಹ್ಮನ ಆಕಾಶ ಸಂಭೂತ ಅಂದಿರಿ? ಶ್ರುತಿ ಏನು ಹೇಳ್ದ? ಆತ್ಮನ ಅಂದ. ಆತ್ಮ ಉಪಾದಾನ ಕಾರಣದ, ಬ್ರಹ್ಮೇಲಿ ಉಪಾದಾನ ಕಾರಣದ ಅಂತ ನಾವು ಯಾರಂತಾರೆ ನೋಡ್ರಿ. ಜಗತ್ತಿಗೆ ಅವ್ರಿಗೆ ಅನೇಕ ಕಾರಣ ಇರ್ತಾವ. ಹ್ಯಾಂಗ್ ಬಿ ಕಾಲ್ ಕೆದರ್ತಾರೆ ಅವರು. ಮತ್ತವ ಕಾಲ್ ಕೆದರ್ತಾನೆ ಏನಂತಾರೆ ಅಂತೇಳಿ, ಆತ್ಮ ಕೊಯ್ ಉಪಾದಾನ ಪ್ರತಿ ಶ್ರುತಿಯಲ್ಲಿ ಆತ್ಮನೇ ಈ ಜಗತ್ತಿಗೆ ಉಪಾದಾನ ಕಾರಣದ ಕಂಡು ಬರ್ತದೆ. ಬ್ರಹ್ಮಕ್ಕೂ ಉಪಾದಾನ ಪ್ರತೀತಿ ಹೋತಿನೇ. ಬ್ರಹ್ಮ ಈ ಜಗತ್ತಿಗೆ ಕಾರಣದ ಪ್ರತೀತಿಗೆ, ಉಪಾದಾನ ಕಾರಣದ ಪ್ರತೀತಿಗೆ ಬರೋದಿಲ್ಲ. ತಥಾಪಿ ಹೀಗಿದ್ದಾಗ ಅದು ಕೂಡ ಏನ್ ಹೇಳ್ತಾರೆ? ತತ್ ಸೃಷ್ಟ ತದೇವಾನುಪ್ರಾವಿಶತ್. ತತ್ ಸೃಷ್ಟ ಈ ಜಗತ್ಯವನ್ನು ಅದು ಹುಟ್ಟಿಸಿತ್ತು. ತತ್ ಅಂದ್ರೆ ಆ ಬ್ರಹ್ಮವು ಹುಟ್ಟಿಸಿತ್ತು. ಮತ್ ತತ್ ಅನುಪ್ರಾವಿಶತ್, ಮತ್ ಅದೇ ಏನಾಯ್ತು ಅಂತ ಕೇಳಿದ್ರೆ ಇದ್ರೊಳಗೆ ಪ್ರವೇಶವಾಯ್ತು. ಹಾಗೆ ಈಗ ನಿಮ್ಗೆ ಉದಾಹರಣೆ ಕೊಡ್ಬೇಕಾದ್ರೆ, ನೀವ ಮನಿ ಕಟ್ಟಿರಿ, ಕಟ್ಟಿ ಆದ್ಮೇಲೆ ಮನೇಲಿ ಏನಂತ ಕೇಳಿದ್ರೆ ನೀವು ಶಾಂತಿ ಮಾಡಿ ಮತ್ತ ಮನೆಯೊಳಗೆ ಪ್ರವೇಶ ಮಾಡಿದವ್ರು ಯಾರು? ನೀವೇ ಅಲ್ಲ. ಹಾಗೋ ಅದರಂತೆ ಈ ಜಗತ್ತ ಸೃಷ್ಟಿ ಮಾಡಿದವ್ರು ಯಾರು? ಆ ಬ್ರಹ್ಮವೇ. ಮತ್ ಸೃಷ್ಟಿ ಮಾಡಿ ಹೆಂಗೆ ಬಿಟ್ಟದೇನು ಬ್ರಹ್ಮ ಅಂತ ಕೇಳಿದ್ರೆ ಮತ್ತೆ ಅದ್ರೊಳಗೆ ಪ್ರವಿಷ್ಟ ಆಗ್ಯಾನ. ಯಾಕಂತ ಕೇಳಿದ್ರೆ ಎಲ್ಲ ಸೃಷ್ಟಿ ನಿರ್ಮಾಣ ಮಾಡಿದ ಮೇಲೆ ಪರಮಾತ್ಮನಿಗೆ ಸಮಾಧಾನ ಆಗುವುದು. ಎಲ್ಲ ಸೃಷ್ಟಿ ಮಾಡ್ದ. ಯಾಕ? ಏಕೋಂಬ ವಿಷಯ ಒಬ್ಬನೇ ಅದನ್ನ ಅವನಿಗೆ ಯಾಕೋ ಮನಸ್ಸು ಬರುವಲ್ದು, ಟೈಮ್ ಪಾಸ್ ಆಗುವಲ್ದು. ಅದಕ್ಕೆ ಒಬ್ಬಿದ್ದವನ ಬಹಳ ಆಗ್ಬೇಕಂತ ಸಂಕಲ್ಪ ಮಾಡಿದ. ಅವನ ಸಂಕಲ್ಪದಂತೆ ಎಲ್ಲ ಏನಂತ ಕೇಳಿದ್ರೆ ಇಡೀ ಬ್ರಹ್ಮಾಂಡವೇ ನಿರ್ಮಾಣ ಆಯ್ತು. ಆದ್ರೆ ಅವನಿಗೆ ಒಟ್ಟ ಸಮಾಧಾನ ಇಲ್ಲ.
ಯಾಕೆ ಸಮಾಧಾನ ಇಲ್ಲ ಅಂತ ಕೇಳಿದ್ರೆ ಅವನಿಗೆ ಇದೇನೋ ಸೃಷ್ಟಿ ಆಯ್ತು, ಆದ್ರೆ ಆ ಸೃಷ್ಟಿ ಹೊಳ್ಳಿ ಇವನಿಗೆ ನೋಡಾಕ ತಯಾರಿಲ್ಲ. ಯಾರಿಗೆ? ಈ ಸೃಷ್ಟಿ ನಿರ್ಮಾಣ ಮಾಡಿದಂಥವನಿಗೆ ಅದು ಹೊಳ್ಳಿ ನೋಡಾಕ ತಯಾರಿಲ್ಲ. ಹೆಂಗಂತ ಕೇಳಿದ್ರೆ ಉದಾಹರಣೆ ಕೊಟ್ಟರೆ ನಿಮ್ಗೆ ಗೊತ್ತಾಗಲ್ಲ. ನಿಮಗೊಂದು 4 ಮಂದಿ ಮಕ್ಕಳು ಅದಾರ ಅಂತ ತಿಳ್ಕೊರಿ. ನಿಮ್ಗೆ ಎಷ್ಟೆಷ್ಟು ಯಾಕೆ ಸುಮ್ಮನೆ ಸಾಮಾನ್ಯವಾಗಿ ಎಲ್ಲರದ್ದು ಹಿಡಿದೇ ಹೇಳ್ತೀನಿ ನಾನು. ಯಾರಿಗೆ 2 ಇರ್ಬೋದು, ಯಾರಿಗೆ 1 ಇರ್ಬೋದು, ಯಾರಿಗೆ ಇಲ್ಲದೇ ಇರ್ಬೋದು, ಯಾರಿಗೆ 5 ಇರ್ಬೋದು, ಹೌದಿಲ್ಲ? 4 ಮಂದಿ ಮಕ್ಕಳದ. ಆ 4 ಮಂದಿ ಮಕ್ಕಳಿದ್ರೆ ಯಾವ ಮಗನೂ ಕೂಡ ಏನಂತ ಕೇಳಿದ್ರೆ ಅಪ್ಪಗೆ ಯಾಕೆಪ್ಪ ಅಂತ ನಾವು ಇಲ್ಲವೇ ಇಲ್ಲ, ಒಳ್ಳೆ ನೋಡಕ್ಕೆ ತಯಾರನೇ ಇಲ್ಲ. ಇಟ್ಟೆಲ್ಲ ಅವಂತನ ಏನಪ್ಪ ಕಾಶಪ್ಪಣ ಇಟ್ಟೆಲ್ಲ ಮಾಡಿದೆ ಇವರಿಗಾಗಿ ಏನಂತ ಕೇಳಿದ್ರೆ ನಾನು ಹುಟ್ಟ ಅರಿವಿನಾಗಿ ಊರಿಗೆ ಬನ್ನಿ ಇಟ್ಟೆಲ್ಲ ಮಾಡೀನಿ, ಒಬ್ಬನು ಕೂಡ ಯಾಕೆಪ್ಪ ಅಂತ ನಾನು ನನಗೆ ಈ ಸಮಾಧಾನದ ಯಾರಿಗೆ? ಇದೆಲ್ಲ ಸೃಷ್ಟಿ ಯಾರು ಮಾಡಿದ್ರೆ? ಅವನ ಮಾಡೇನಲ್ಲ, ಪರಮಾತ್ಮನ ಬಿಡ್ರಿ, ಇವನ್ನೇ ಮಾಡ್ಯಾನ. ಎಲ್ಲ ಅದಾರ, ಹೇಳ್ತಿದಾವ, ಮಕ್ಕಳದಾವ, ಎಲ್ಲರೂ ಅದಾರ. ಖರೆ ಯಾರು ಹಣ್ಣು ಇವನಿಗೆ ನೋಡವಲ್ಲ. ಅವನಿಗೆ ಯಾರು ನೀವು ಖರೆ ಹೇಳಂತೀರಿ ಸುಳ್ಳು ಹೇಳತ್ತೀರಿ ಅಂತ ಕೇಳ್ತಾನ. ಅವ ಮಕ್ಕಳೈತಿ ಎಷ್ಟು ಬಂದಿರ್ತಾನೆ, ಖರೆ ಹೇಳತ್ತೀರಿ ಸುಳ್ಳು ಹೇಳ್ತಾನೆ. ಖರೆ ಹೇಳೋ ಮಾರಾಯ್ತಾನ. ನನಗೆ ಹಂಗೆ ವಿಚಾರ ಮಾಡಿದ್ರೆ ಯಾರು ಇವ್ ನೋಡ್ರಿ ಅದಕ್ಕೆ ಮಟ್ಟಕ್ಕೆ ಬಂದಿರ ನನ್ನ ಪಾಲಿಗೆ ಯಾರು ಇಲ್ಲ. ಅವನಿಗೆ ಸಮಾಧಾನ ಅದೇ ಇವನಿಗೆ ಬಿಡ್ರಿ ಅವನಿಗೆ ಸಮಾಧಾನ ಆಗಿದೆ. ಎಲ್ಲ ಸೃಷ್ಟಿ ನಿರ್ಮಾಣ ಮಾಡಿರುವ ಯಾರಿಗೆ? ಭಗವಂತನಿಗೆ ಸಮಾಧಾನ ಆಗಿದೆ. ಯಾಕಂದ್ರೆ ಹೊಳ್ಳಿ ಸೃಷ್ಟಿ ಇವನಿಗೆ ನೋಡಕ್ಕೆ ತಯಾರಿಲ್ಲ. ಅವಾಗ ಇವ ಏನು ಮಾಡೋದಂತ ಕೇಳಿದ್ರೆ ಮಾನವ ಸೃಷ್ಟಿ ಮಾಡಿದ, ಮನುಷ್ಯನನ್ನು ಹುಟ್ಟಿಸಿದ. ಈ ಮನುಷ್ಯ ಹುಟ್ಟಿಸಿದ ಮೇಲೆ ಈ ಮನುಷ್ಯ ಮಾತ್ರ ಏನಂತ ಕೇಳಿ ಸ್ವಲ್ಪ ಹೊಳ್ಳಿ ವಿಚಾರ ಮಾಡಿದ. ಯಾರ ಬಗ್ಗೆ? ಆ ಪರಮಾತ್ಮನ ಬಗ್ಗೆ. ಅವಾಗ ಪರಮಾತ್ಮನಿಗೆ ಏನಾಗಿದೆ ಅಂತ ಕೇಳಿದ್ರೆ ಒಬ್ಬರೇ ಅದನ್ನಲ್ಲಪ್ಪ ಬಿಡು ಅನ್ನವ, ಉಳಿದದ್ದು ಹೆಂಗಾರ ಇರಲಿ, ಒಬ್ಬರೇ ಹೊಳ್ಳಿ ನೋಡವ ನನಗೆ. ಹಂಗೆ 5 ಮಂದಿ ಮಕ್ಕಳದಾಗ ನಿಮ್ಗೆ ಖರೆ ಹೇಳ್ಬೇಕಂದ್ರೆ ಹಂಗೆ ನೋಡಿದ್ರೆ ನನಗೆ 5 ಮಂದಿ 5 ಮಂದಿ ಮಕ್ಕಳು. ಆದ್ರೆ ಖರೇನೆ ಹೇಳ್ಬೇಕಾದ್ರೆ ನನಗೆ ಒಬ್ಬನೇ ಮಗ. ಯಾಕಂತ ಕೇಳಿದ್ರೆ ಅವ ಇವೊಂದು ಆಜ್ಞಾ ಮೀರ್ತಿರ್ಲಿಲ್ಲ. ಯಾರು? ಒಬ್ಬ ಮಗ. ಎಲ್ಲ ತಂದೆ ಹೇಳಿದಂತೆ ಕೇಳ್ತಿದ್ದ, ಹೌದಿಲ್ಲ? ಉಳಿದವರು ಇವೊಂದು ದಾನ ಮಾಡ್ತಿದ್ದಿಲ್ಲ. ಈಗ ಒಬ್ಬನೇ ಮಗ ಅಂತ ಹೇಳ್ತಾನ, 5 ಮಂದಿ ಹೇಳಲ್ಲ. ಯಾಕೆ? ಇವನಿಗೆ ಸಮಾಧಾನ ಯಾರ್ದಿಂದಾಗ್ಯದ? ಹಂಗೆ ಪರಮಾತ್ಮನಿಗೆ ಸಮಾಧಾನ ಯಾರ್ದಿಂದಾಗ್ಯದ? ಗೆರಿತಂತ ಹೇಳ್ರಿ, ಯಾರ್ದಿಂದಾಗ್ಯದ? ನಾಮದಿಂದ ಅವನಿಗೆ ಸಮಾಧಾನ ಆಗಿದೆ. ಯಾಕೆ? ಅವನ ಬಗ್ಗೆ ವಿಚಾರ ನಾವ ಮಾಡಕತ್ತಿದ್ದೇವೆ, ಉಳಿದು ಯಾವ ಮಾಡೇವೇನು? ಈಗ ಯಾರು ವಿಚಾರ ಮಾಡೋದ? ಬ್ರಹ್ಮನ ವಿಚಾರ ಯಾರು ಮಾಡಕತ್ತಾರ? ಅದಕ್ಕೆ ನರ ಜನ್ಮದಿಂದ ಏದೋಳು ಮಿಗಿಲುಂಟೆ ಜಂತುರಾಮ್ ಜನ್ಮ ದುರ್ಲಭ. ಮನುಷ್ಯ ಜನ್ಮಕ್ಕಿಂತಲೂ ಶ್ರೇಷ್ಠವಾದ ಜನ್ಮ ಇಲ್ಲ, ಇದು ಸಿಗುವುದು ಅಷ್ಟು ಸುಲಭ ಇಲ್ಲ. ಅದಕ್ಕಂತ ತಿಳ್ಕೊಂಡು ಈ ಮನುಷ್ಯನೇ ಪರಮಾತ್ಮನಿಗೆ ಏನು ಕೊಟ್ಟನ ಅಂತ ಕೇಳಿದ್ರೆ ಸಮಾಧಾನ ಪಟ್ಟನ. ಇರ್ಲಿ, ಆ ವಿಷಯ ಇಲ್ಲಿಲ್ಲ. ಸುಮ್ಮನೆ ನಿಮಗೆ ನಾ ಹೇಳ್ತೇನೆ, ಬ್ರಹ್ಮಕ್ಕೆ ಏನಂತ ಕೇಳಿದ್ರೆ ಉಪಾದಾನತ್ವದ, ಆತ್ಮನಿಗೆ ಉಪಾದಾನತ್ವ ಇಲ್ಲ ಅಂತ ತಿಳ್ಕೊಂಡು ವಾದಿ ಏನು ಮಾಡ್ತಾ ಇದ್ದಾನೆ ಅಂತ ಕೇಳಿದ್ರೆ ಈಗ ಇಲ್ಲಿ ವಾದ ಮಾಡ್ತಾ ಇದ್ದಾನೆ. ಇಲ್ಲಿ ಏನಂತ ಯದ್ಯಪಿ ಸೂಕ್ತ ಶ್ರುತಿ ಆತ್ಮಕ್ಕೂ ಈ ಉಪಾದಾನಂತ ಪ್ರತೀತಿ ಹೋವೆ, ಆತ್ಮನಿಗೆ ಉಪಾದಾನತ್ವ ಪ್ರತೀತಿ ಅದ, ಬ್ರಹ್ಮಕ್ಕೂ ಉಪಾದಾನಂತ ಪ್ರತೀತಿ ಹೋವೇನೆ. ಶ್ರುತಿ ಹೇಳಿದ ಬ್ರಹ್ಮ ಇದಕ್ಕೆ ಉಪಾದಾನ ಕಾರಣ ಅಂತ, ನೀವೇನಂತ ಕೇಳಿದ್ರೆ ಆತ್ಮನ ಉಪಾದಾನ ಕಾರಣ ಅಂತ ಹೀಗೇನಂತ ನೀವು ಹೇಳಾಗತ್ತೀರಿ. ಆದ್ರೆ ಶ್ರುತಿ ಹೇಳ್ತದ ಯಾರು ಅಂತ ಕೇಳಿದ್ರೆ ಬ್ರಹ್ಮ ಉಪಾದಾನ ಕಾರಣ, ಆತ್ಮ ಉಪಾದಾನ ಕಾರಣ ಅಂತ ಶ್ರುತಿ ಹೇಳಿದ. ಹಿಂಗೆ ಪ್ರಮಾಣದ ನಿಮ್ಮ ಬ್ರಹ್ಮಕ್ಕೆ ಎಲ್ಲಿ ಪ್ರಮಾಣದ ಅಂತ ಕೇಳಿದ್ರೆ ತತ್ ಸೃಷ್ಟ, ಆ ಬ್ರಹ್ಮವೇ ಏನ್ ಮಾಡ್ತಂತ ಕೇಳಿದ್ರೆ ಹುಟ್ಟಿಸಿತು, ತದೇವ ಅನುಪ್ರವೇಶ, ಮತ್ತ ಅದೇ ಏನ್ ಮಾಡ್ತಂತ ಕೇಳಿದ್ರೆ ಒಳಗ ಪ್ರವೇಶ ಮಾಡ್ತಿ. ಯಾವುದು? ಬ್ರಹ್ಮ. ಇತ್ಯಾದಿ ಶ್ರುತಿಯ ವಿಷಯ ಬ್ರಹ್ಮ का ही जीव भाव करके जगत विषय प्रवेश कथन करे है. ನೋಡಿ, ಬ್ರಹ್ಮನೇ ಇದೆಲ್ಲ ಸೃಷ್ಟಿಸಿ ಈ ಜಡವಾದ ಸೃಷ್ಟಿಯಲ್ಲಿ ಅವನೇ ಏನದ ಅಂತ ಕೇಳಿದ್ರೆ ಪ್ರವೇಶ ಆದ. ಅವ ಪ್ರವೇಶ ಆದಾಗೆ ಏನಾಗಿದೆ ಅಂತ ಕೇಳಿದ್ರೆ ಇದು ಜಗತ್ತ ಚೇತನಮಯ ಆಗ್ಯದಂತ ತಿಳ್ಕೋಬೇಕು. ಶ್ರುತಿಯ ವಿಷಯ ಬ್ರಹ್ಮ का ही जीव भाव करके जगत विषय प्रवेश कथन करे. ಅಂದ್ರೆ ಜೀವ ಭಾವದಿಂದ ಆ ಬ್ರಹ್ಮನೇ ಏನು ಮಾಡಿದ ಅಂತ ಕೇಳಿದ್ರೆ ಈ ಸೃಷ್ಟಿಯೊಳಗೆ ಪ್ರವೇಶ ಮಾಡಿದನ. ಯಾತೆ ಯಹ ಆತ್ಮ ಬ್ರಹ್ಮತೆ ಭಿನ್ನ भिन्न ही है, ब्रह्मते भिन्न ही है, किंतु सो ब्रह्म ही आत्मरूप है. याते ये आत्मा जगत का उपादान कारण है, इस कहने से भी ता ब्रह्म की उपादानता सिद्ध होवे. याते ये आत्मा ब्रह्मते अभिन्न ही है ಅಂತ ಬೇಕಿದೆ, ಅದು ಭಿನ್ನ ಅಂತ ಇದ್ದದಲ್ಲಿ
ಈ ಆತ್ಮ ಬ್ರಹ್ಮನಿಕ್ಕಿಂತ ಬೇರೆ ಇಲ್ಲ. ಏನದನಂತ ಕೇಳಿದ್ರೆ ಅಭಿನ್ನವೇ ಅದನ. ಆ ಬ್ರಹ್ಮವೇ ಆತ್ಮರೂಪದಿಂದ ಏನಂತ ಕೇಳಿದ್ರೆ ಈ ಜಗತ್ತಿಗೆ ಏನಾಗಿದೆ? ಉಪಾದಾನ ಕಾರಣ ಆಗಿದೆ. ಇಸ್ ಕಹಣೆ ದೇವಿ ತಾ ಬ್ರಹ್ಮಕ್ಕೂ ಉಪಾದಾನತ ಸಿದ್ಧ ಹುವೆ. ಆ ಬ್ರಹ್ಮನಿಗೆ ಏನು ಸಿದ್ಧ ಆಗಿದೆ ಅಂತ ಕೇಳಿದ್ರೆ ಉಪಾದಾನತ್ವ ಸಿದ್ಧ ಆಗಿದೆ. ಕಿಂವ ತದೈಕ್ಷತ सो कामयत भविष्याम प्रजाएय इत्यादि के श्रुतियों विषय बहुत रूप होने हारे कारणनिष्ठ ಈ क्षण का कर्तापना तथा कामना का कर्तापना कथन कर्या है. ನೋಡಿ ಇಲ್ಲಿ ಏನು ಹೇಳ್ತಾರೆ ಅಂತ ಕೇಳಿ ಮತ್ತು ಶ್ರುತಿ ಪ್ರಮಾಣ ಕೊಟ್ಟು ಹೇಳ್ತಾ ಇದ್ದಾರೆ. ಶ್ರುತಿಯಲ್ಲಿ ಬಹುತ ರೂಪ ಹೋಣೆ ಹಾರೆ, ಬಹಳ ರೂಪ ಆಗ್ತಕ್ಕಂಥ ಕಾರಣನಿಷ್ಠ ಈ ಕ್ಷಣಕ ಅಂದ್ರೆ ಇದಕ್ಕೆ ಕಾರಣವಾಗಿರ್ತಕ್ಕಂಥ ಯಾವ ಈಕ್ಷತಿ ಅಂದ್ರೆ ನಿಯಾಮಕ ಯಾರು? ಈಶ್ವರ. ಈ ಜಗತ್ತಿಗೆ ಏನದನಂತ ಕೇಳಿದ್ರವ ನಿಯಾಮಕದನ. ಆ ನಿಯಾಮಕ ಶಕ್ತಿನ ಕರ್ತಾಪನ ಮತ್ತು ಅವನೇ ಕರ್ತಾದನ. ಇದಕ್ಕೆ ನಿಮಿತ್ತ ಕಾರಣನು ಅವನೇ. ತಥಾ ಕಾಮನಾಕ ಕರ್ತಾಪನ ಮತ್ತು ಕಾಮನೆಗೆ ಏನಾಗಿದೆ ಅಂತ ಕೇಳಿದ್ರೆ ಅಂದ್ರೆ ನಾವು ಒಪ್ಪಿದ್ದವ ಬಹಳ ಆಗ್ಬೇಕನ್ನೋದು ಈ ಕಾಮನೆಗೆ ಕರ್ತ ಆಗಿದ್ದಾನ. ಯಾವ ಕಾಮನಾ ವ್ಯಕ್ತ ಮಾಡ್ಯಾನ ಅವನೇನಂತ ಕೇಳಿದ್ರೆ ಕರ್ತ. ಇಲ್ಲೇನು ಕಾಮನ ಅದ? ಒಂದು ನಾವು ಒಬ್ಬಿದ್ದವ ಬಹಳ ಆಗ್ಬೇಕನ್ನೋದು ಒಂದು ಕಾಮನೆ ಅದ. ಈ ಕಾಮನೆಗೆ ಕರ್ತ ಯಾರದರ ಅಂತ ಕೇಳಿದ್ರೆ ಆ ಬ್ರಹ್ಮವೇ ಅದನ. ಕಥನ್ ಕರೆ ತಿಸ್ತೆ ಬಿ ಬ್ರಹ್ಮಕ್ಕೂ ಈ ಉಪಾದಾನತ ಸಿದ್ಧ. ಇದರಿಂದನೂ ಕೂಡ ಬ್ರಹ್ಮನಿಗೆ ಏನಾಗ್ತದೆ ಅಂತ ಕೇಳಿದ್ರೆ ಉಪಾದಾನತ್ವ ಸಿದ್ಧವಾಗ್ತದೆ. ತಾ ಪ್ರಧಾನಕ್ಕೂ ಉಪಾದಾನತ ಸಿದ್ಧ ಹೋವೇನೆ. ನಿಮ್ಮ ಪ್ರಧಾನಕ್ಕೂ ಉಪಾದಾನತ್ವ ಸಿದ್ಧ ಆಗುವುದಿಲ್ಲ. ಯಾಕೆ? ನಿಮ್ಮ ಪ್ರಧಾನದ ಜಡ. ಆ ಜಡವಾದ ಪ್ರಧಾನಕ್ಕೆ ಏನು ಮಾಡಕ್ ಬರಂಗಿಲ್ಲ ಅಂತ ಕೇಳಿದ್ರೆ ಇಲ್ಲಿ ಸಂಕಲ್ಪ ಮಾಡಕ ಬರೋದಿಲ್ಲ. ಅದಕ್ಕೆ ಕಾಮನಾನು ನಿರ್ಮಾಣ ಆಗೋದಿಲ್ಲ. ಆದ್ರೆ ಇಲ್ಲಿ ಚೈತನ್ಯಕ್ಕೆ ಮಾತ್ರ ಏನಂತ ಕೇಳಿದ್ರೆ ಉಪಾದಾನತ್ವ ಅದ. ಯಾಕೆ ಉಪಾದಾನತ್ವ ಅದ ಅಂತ ಕೇಳಿದ್ರೆ ಅದು ಕಾಮನೆ ಮಾಡೋದು ಶಕಾಸ್ತದ, ಅದು ಇಚ್ಛಾ ಮಾಡೋದು ಶಕಾಸ್ತದ. ಕಾಯ್ತೆ ಸೊ ಈಕ್ಷಣ ಕಾಮನಾಕ ಕರ್ತಾಪಣ ಚೇತನ ಕಾಯಿ ಧರ್ಮವೇ. ನೋಡ್ರಿ ಆ ಈಕ್ಷಣ ಕಾಮನಾ ರೂಪ ಕರ್ತೃತ್ವ ಇದು ಯಾರಿಗೆ ಅದಂತ ಕೇಳಿದ್ರೆ ಇದು ಚೈತನ್ಯದೇ ಧರ್ಮದ. ಇದು ಯಾವ ಏನಂತ ಕೇಳಿದ್ರೆ ನಿಮ್ಮ ಜಡವಾದ ಯಾವ ಪ್ರಧಾನದ ಏನಂತ ಕೇಳಿದ್ರೆ ಇದು ಧರ್ಮ ಅಲ್ಲ. ಜಡಕ ಧರ್ಮ ಹೋತಾನೆ. ಇದು ಜಡದ ಧರ್ಮ ಆಗುದಿಲ್ಲ. ಈಗ ಇಲ್ಲಿ ಇಷ್ಟೆಲ್ಲ ನಿಮಗೆ ಕಾಣ್ತಾ ಇದಾವ. ಈ ಕಂಬಗಳದವ, ಗೋಡೆಗಳದವ, ಈ ಕಲ್ಲುಗಳದವ. ಇವು ಎಂದರೆ ಏನರೆ ಇಚ್ಛಾ ಪಟ್ಟವೇ? ಏನರೆ ಅಂದಾವೇ? ನೀವು ಏನರೆ ಕೇಳ್ಯಾವ? ಯಾಕೆ? ಜಡ ಅವ. ಸ್ವ ಇತರ ಜ್ಞಪ್ತಿ ಶೂನ್ಯವಾಗಿರೋದ್ರಿಂದ ಅವು ಜಡ ಅದಾವ. ಜಡದಲ್ಲಿ ಕಾಮನೆ ಇಲ್ಲ. ಕಾಮನೆ ಎಲ್ಲಿದೆ? ಚೈತನ್ಯದಲ್ಲಿ. ನಮ್ಮಲ್ಲಿ ಕಾಮನೆ ಅದ, ಹೌದಿಲ್ಲ? ಏನಾದ್ರೂ ಕಾಮನೆ ಅದ, ಪ್ರಾಪಂಚಿಕವಾಗಿರ್ಬೋದು, ಪಾರಮಾರ್ಥಿಕವಾಗಿರ್ಬೋದು. ಆದ್ರೆ ನಮಗೆ ಕಾಮನ ಅದ. ಆದ್ರೆ ನಮಗಿದ್ದಂತೆ ಈ ಜಡ ವಸ್ತುಗಳಿಗೆ ಕಾಮನೆ ಇಲ್ಲ. ಯಾತೆ ತಾ ಪ್ರಧಾನ ವಿಶೇಷ ಈಕ್ಷಣ ಕಾಮನಾ का कर्तापण संभवता नहीं. ताते ತಾ ಬ್ರಹ್ಮಕ್ಕೂ ಹಿ ಜಗತ್ का ಉಪಾದಾನಪಣ है. ಅದಕ್ಕೆ ಆ ಬ್ರಹ್ಮನಿಗೆ ಏನದಂತ ಕೇಳಿದ್ರೆ ಉಪಾದಾನತ್ವ ಅದ. ತಾ ಪ್ರಧಾನಕ್ಕೂ ನೈ ಹೇ. ನಿಮ್ಮ ಪ್ರಧಾನಕ್ಕೆ ಏನಂತ ಕೇಳಿದ್ರೆ ಉಪಾದಾನತ್ವ ಇಲ್ಲವಿಲ್ಲ. ಎಷ್ಟು ಸಿದ್ಧವಯ್ಯ ಈ ಮಾತು ಸಿದ್ಧ ಐತಿಲ್ಲ ಅಂದ್ರೆ ಜಗತ್ತಕ್ಕೆ ಉಪಾದಾನ ಕಾರಣ ಯಾರು? ಬ್ರಹ್ಮ. ಮತ್ತೆ ಯಾರು ಉಪಾದಾನ ಕಾರಣ ಇಲ್ಲ? ಪ್ರಕೃತಿ. ಅಂದ್ರೆ ಪ್ರಧಾನ ಏನಿಲ್ಲ ಅಂತ ಕೇಳಿದ್ರೆ ಇಲ್ಲಿ ಉಪಾದಾನ ಕಾರಣ ಇಲ್ಲ. ಯಾಕಿಲ್ಲದು? ಅದು ಜಡ. ಬ್ರಹ್ಮ ಯಾಕೆ ಉಪಾದಾನ ಕಾರಣ? ಇದು ಚೈತನ್ಯದ. तैसे जगत का कर्तापना भी ता माया उपीत ब्रह्म की संभव है. ಹಂಗ ಉಪಾದಾನತ್ವ ಏನಂತ ಕೇಳಿದ್ರೆ ಬ್ರಹ್ಮನಿಗೆ ಸಂಭವಿಸ್ತದ. ಹಂಗ ಈ ಜಗತ್ತಿನ ಕರ್ತೃತ್ವವಾದ್ರೂ ಕೂಡ ಮಾಯಾ ಉಪೀತ ಬ್ರಹ್ಮನಿಗೆ ಸಂಭವಿಸ್ತದ. ಜಡವಾದ ಪ್ರಕೃತಿಗೆ ಸಂಭವಿಸೋದಿಲ್ಲ. ಸೊ ಪೂರ್ವ ಕಥನ ಕರಿ ಆಯೇ ಹೇ. ಈ ಮಾತನ್ನು ಪೂರ್ವದಲ್ಲಿ ಹೇಳಿಕೊಂಡು ಬಂದಿದ್ದೇವೆ. और ता माया उपीत ईश्वर के ज्ञान इच्छा प्रयत्न तीनों जन्य हुए. ನೋಡ್ರಿ ಆ ಮಾಯಾ ಉಪೀತಿ ಈಶ್ವರನಲ್ಲಿ ಜ್ಞಾನ, ಇಚ್ಛಾ, ಪ್ರಯತ್ನ ಇವು ಮೂರು ಏನಪ್ಪಾ ಅಂತ ಕೇಳಿದ್ರೆ ಅವನಲ್ಲಿ ಇವು ಹುಟ್ಟುತ್ತವೆ. ಯಾರಲ್ಲಿ? ಜ್ಞಾನ ಆಗ್ಯದಂದ್ರೆ ಜ್ಞಾನ ಹುಟ್ಟೋದಿಲ್ಲ. ಈಶ್ವರನಿಗೆ ಜ್ಞಾನ ಅದ ಇಲ್ಲೋ? ಜ್ಞಾನ ಆಗ್ಯದಿಲ್ಲ. ಆಗ್ಯದಂದ್ರೆ ಅದು ಹುಟ್ಟೋದಿಲ್ಲ, ಹುಟ್ಟ್ಯದ. ಇಚ್ಛೆ ಆಗ್ಯದಿಲ್ಲ ಅವನಿಗೆ, ಇಚ್ಛೆ ಆಗ್ಯದ. ಮತ್ತೇನಂತ ಕೇಳಿದ್ರೆ ಪ್ರಯತ್ನೂ ಮಾಡ್ಯಾನಿಲ್ಲ ಅವ, ಪ್ರಯತ್ನ ಮಾಡ್ಯಾನಿಲ್ಲ. ಇವು ಮೂರು ಅವನಲ್ಲಿ ಅದಾವ. ಯಾರಲ್ಲಿ ಅದಾವ? ಈಶ್ವರ. ಹೆಂಗ ಕುಂಬಾರನಲ್ಲಿ ಗಡಿಗೆ ಮಾಡುವ ಜ್ಞಾನ ಅದ, ಮಾಡ್ಬೇಕನ್ನೋದು ಇಚ್ಛೆ ಅದ, ಮತ್ತೇನಂತ ಪ್ರಯತ್ನ ಪಟ್ಟಾನ. ಹಂಗೆ ಇಲ್ಲಿ ಈಶ್ವರನಿಗೂ ಕೂಡ ಏನಂತ ಕೇಳಿದ್ರೆ ಈ ಸೃಷ್ಟಿ ನಿರ್ಮಾಣ ಮಾಡ್ಬೇಕನ್ನೋದು ಜ್ಞಾನ ಅದ, ಅವನಿಗೆ ಇಚ್ಛಾನು ಅದ, ಆಗ ಪ್ರಯತ್ನನೂ ಮಾಡ್ಯಾನ. ಯಾಕ? ಅವ ಚೈತನ್ಯದನ. ಅದಕ್ಕಂದು
और माया उपित ईश्वर का ज्ञान इच्छा प्रयत्न ये तीनों जन्य हुए तथा अनित्य हुए. ಮತ್ತವು ಹೇಗದವು ಅಂತ ಕೇಳಿದ್ರೆ ಜನ್ಯ ಇದ್ರು ಕೂಡ ಅನಿತ್ಯದ. ಯಾಕೆ ಹುಟ್ಟ್ಯಾವಂದ ಮೇಲೆ ಅವು ಅನಿತ್ಯವೇ ಅದಾವ. ಯಾಕೆ ಯಾವುದು ಹುಟ್ಟುತ್ತದ ಅದು ಒಂದು ದಿವಸ ನಾಶ ಆಗ್ತದೆ. ऐसे ज्ञान इच्छा प्रयत्न का आश्रयपण यद्यपि निर्विकार शुद्ध ब्रह्म को संभवता नहीं. ನೋಡ್ರಿ ವಾಸ್ತವಿಕವಾಗಿ ಜ್ಞಾನ ಇಚ್ಛಾ ಪ್ರಯತ್ನಕ್ಕೆ ಆಶ್ರಯ ಕೊಡ್ತಕ್ಕಂಥ ಯಾವ ನಿರ್ವಿಕಾರ ಶುದ್ಧ ಬ್ರಹ್ಮದಲ್ಲ ಆ ಬ್ರಹ್ಮನಿಗೆ ಸಂಭವಿಸುವುದಿಲ್ಲ. ಯಾಕಂತ ಕೇಳಿದ್ರೆ ಇವೆಲ್ಲ ಅನಿತ್ಯದ. ಅವ ಹೆಂಗದನ ನಿತ್ಯ. ನಿತ್ಯವಾದ ವಸ್ತು ಅನಿತ್ಯಕ್ಕೆ ಹೆಂಗೆ ಆಶ್ರಯ ಕೊಡ್ತದಂತ ಹಿಂಗ ಅನಿಸ್ಬಹುದು. ತಥಾಪಿ ಹಿಂಗಿದ್ರು ಕೂಡ ಅವ ಹಿಂಗ ಆಕ್ಷೇಪ ಮಾಡ್ದ, ಇವೆಲ್ಲ ಅನಿತ್ಯದವ್ರಿ, ನಿಮ್ಮ ಬ್ರಹ್ಮರೇ ನಿತ್ಯದ. ನಿತ್ಯ ಬ್ರಹ್ಮ ಈ ಅನಿತ್ಯ ಜ್ಞಾನ ಇಚ್ಛಾ ಪ್ರಯತ್ನಕ್ಕೆ ಹೆಂಗೆ ಆಶ್ರಯ ಕೊಡ್ತದಂತಂದ್ರೆ तथापि ता माया उपित ब्रह्म को तीनों का आश्रयपण संभव है. माया उपित ब्रह्म ನಾವು ಶುದ್ಧ ಬ್ರಹ್ಮನ ಶುದ್ಧಿ ಹೇಳಿದಿಲ್ಲ. ಯಾಕೆ ತತ್ಪದದ ಎರಡು ಅರ್ಥ ಹೇಳಿದ್ರಲ್ಲ, ಒಂದು ವಾಚ್ಯಾರ್ಥ ಒಂದು ಲಕ್ಷ್ಯಾರ್ಥ, ಹೌದಿಲ್ಲ? ವಾಚ್ಯಾರ್ಥ ಲಕ್ಷ್ಯಾರ್ಥ ಹೇಳಿದಾಗ ಅಲ್ಲೇನಪ್ಪ ಅಂತ ಕೇಳಿದ್ರೆ ವಾಚ್ಯಾರ್ಥ ಅಂದ್ರೆ ಶಬಲ ಬ್ರಹ್ಮ, ಮಾಯಾ ಉಪಿತ ಚೈತನ್ಯ. ಮತ್ತು ಲಕ್ಷ್ಯಾರ್ಥ ಅಂದ್ರೆ ಅದು ಶುದ್ಧ ಬ್ರಹ್ಮ. ಶುದ್ಧ ಬ್ರಹ್ಮ ಕಾರಣನೂ ಇಲ್ಲ ಕಾರ್ಯನೂ ಇಲ್ಲ. ಆದ್ರೆ ಶಬಲ ಬ್ರಹ್ಮ ಏನದಲ್ಲ, ಮಾಯಾ ಉಪಿತ ಚೈತನ್ಯ ಏನದಲ್ಲ, ಅದು ಈ ಜಗತ್ತಿಗೆ ಏನದ ಅಂತ ಕೇಳಿದ್ರೆ ಉಪಾದಾನ ಕಾರಣನೂ ಹೌದು ಮತ್ತು ಅದಕ್ಕೆ ಕರ್ತಾನೂ ಹೌದು. ಸಂಭವ್ಯ ಅದೇ ಹೇಳ್ತಾ ಇದ್ದಾರೆ, ಆಶ್ರಯಪಣ ಸಂಭವ. ಆದ್ದರಿಂದ ಅಂತ ಕೇಳಿದ್ರೆ ನಾವು ಅನಿತ್ಯವಾಗಿರ್ತಕ್ಕಂಥ ಜ್ಞಾನ ಇಚ್ಛಾ ಪ್ರಯತ್ನಕ್ಕೆ ಯಾರು ಆಶ್ರಯ ಆಗಿರ ಅಂತ ಕೇಳಿದ್ರೆ ಬ್ರಹ್ಮವೇ ಆಶ್ರಯ. ಆದ್ರೆ ಎಂಥ ಬ್ರಹ್ಮ? ಶುದ್ಧ ಬ್ರಹ್ಮ ಅಲ್ಲ, ಮಾಯಾ ಉಪಾಧಿ ಸಹಿತವಾದ ಬ್ರಹ್ಮ ಆಶ್ರಯ ಕೊಟ್ಟದ. जिस कारण ते ता माया उपित ब्रह्म को ही सर्व विवर्त जगत का अधिष्ठानपना है, ज्ञाते सो पूर्व उक्त दोष प्राप्त हुए नहीं. जिस कारण ते याव कारणದಿಂದ ता माया उपित ब्रह्म को माया उपित ब्रह्मनिगे सर्व विवर्त जगत का ಇದು ಸಂಪೂರ್ಣ ಭ್ರಾಮಕವಾಗಿರತಕ್ಕಂಥ ಯಾವ ಜಗತ್ತಿದೆ ಈ ಜಗತ್ತಿಗೆ ಅಧಿಷ್ಠಾನಪನ है. ಅದಕ್ಕೆ ಅಧಿಷ್ಠಾನತ್ವ ಅದ. ಯಾರಿಗೆ ಅಂತ ಕೇಳಿದ್ರೆ ಮಾಯಾ ಉಪೇತ ಬ್ರಹ್ಮಕ್ಕೆ ಏನದ ಅಂತ ಕೇಳಿದ್ರೆ ಅಧಿಷ್ಠಾನತ್ವ ಅದ. ಯಾತೆ ಸೋ ಪೂರ್ವ ಉಕ್ತ ದೋಷ ಪ್ರಾಪ್ತ ಹುವೇನೆ. ಪೂರ್ವದಲ್ಲಿ ನೀ ಏನಪ್ಪಾ ಅಂತ ಕೇಳಿದ್ರೆ ಈ ವಿವರ್ತ ಉಪಾದಾನೂ ಕೂಡ ನಿಮ್ಗೆ ಸಂಭವಿಸುವುದಿಲ್ಲ ನಿಮ್ಮ ಬ್ರಹ್ಮನಿಗೆ. ಯಾಕೆ ಅಲ್ಲಿ ಏನು ಹೇಳಿದ್ರು, ಘಟಸನ್ ಪಟಸನ್ ಅಂತ ಹೇಳಿದ್ರು. ಇದೆಲ್ಲ ಸೃಷ್ಟಿ ಹಂಗದ ಸತ್ಯದ ಸತ್ಯವಾದ ಸೃಷ್ಟಿಗೆ ವಿವರ್ತ ಉಪಾದಾನ. ವಿವರ್ತ ಅಂದ್ರೆ ಭ್ರಾಮಕ. ಭ್ರಾಮಕ ಅಂದ್ರೆ ಅತ್ಯಾಶಿಕವಾಗಿರ್ತಕ್ಕಂಥದ್ದು, ಇಲ್ಲದ್ದು ಇಲ್ಲದ ಜಗತ್. ಯಾಕೆ ಜಗತ್ತು ಸತ್ಯದ ಸತ್ಯ ಜಗತ್ತಿಗೆ ಉಪಾದಾನ ಹೆಂಗಬೇಕು? ಸತ್ಯನೇ ಬೇಕಾಗಿತ್ತು, ಹೌದಿಲ್ಲ? ಇದು ಜಗತ್ತಾಗದ ಸತ್ಯದ ನೀವೇನು ವಿವರ್ತ ಉಪಾದಾನ ಅಂದ್ರು. ವಿವರ್ತ ಉಪಾದಾನ ಅಂದ್ರೆ ಮಿಥ್ಯಾ ಉಪಾದಾನ ಹೇಳಗತ್ತೀರಿ ನೀವು, ಕಾರಣ ಹೇಳಗತ್ತೀರಿ ಅಂತ. ಈಗ ಅದನ್ನ ನಾವು ತಿಳ್ಕೊಬೇಕೇನು. ಅದಕ್ಕೆ ಅಧಿಷ್ಠಾನತ್ವ ಸಂಭವಿಸುವುದಿಲ್ಲ ಅಂತ ಅಂದಿದ್ದೀವಿ ನಾವು. ಆದ್ರೆ ಹಾಗಿಲ್ಲ. ಯಾವ ಕಾರಣದಿಂದ ಈ ಮಾಯಾ ಉಪಿತ ಬ್ರಹ್ಮ ಸರ್ವ ವಿವರ್ತ ಜಗತ್ತ, ಸರ್ವ ಸರ್ವ ಅಂದ್ರೆ ಸಂಪೂರ್ಣ ಎಲ್ಲ ತೋರಾನ ತೋಡ್ಕಿ ಇಡೀ ಬ್ರಹ್ಮಾಂಡಕ್ಕೆ, ವಿವರ್ತ ಜಗತ್ತ ಅಂದ್ರೆ ಭ್ರಾಮಕವಾಗಿರ್ತಕ್ಕಂಥ ಜಗತ್ತಕ್ಕೆ, ಮಿಥ್ಯಾ ಆಗಿರ್ತಕ್ಕಂಥ ಜಗತ್ತಿಗೆ ಅಧಿಷ್ಠಾನಪನ ಹೇ. ಅದಕ್ಕೆ ಅಧಿಷ್ಠಾನತ್ವ ಅದ. ಯಾರಿಗೆ ಅಂತ ಕೇಳಿದ್ರೆ ಮಾಯಾ ಉಪಿತ ಬ್ರಹ್ಮನಿಗೆ. ಯಾತೆ ಸೋ ಪೂರ್ವೋಕ್ತ ದೋಷ ಪ್ರಾಪ್ತ ಹೋಯ್ನಿ. ನೀ ಹಿಂದೆ ಇದು ಸತ್ಯ ಬ್ರಹ್ಮಕ್ಕೆ ಅದ್ಯಾಂಗ ಏನಪ್ಪ ಅಂತ ಕೇಳಿದ್ರೆ ಅಧಿಷ್ಠಾನ ಆಗ್ತದ, ವಿವರ್ತ ಉಪಾದಾನ ಆಗ್ತದ. ಇದು ವಿವರ್ತವೇ ಅಲ್ಲ ಅಂತ ಹಿಂಗೆ ನೀ ವಾದ ಮಾಡಿರಿ. ಆದ್ರೆ ಅದು ಸಂಭವಿಸುವುದು ಇಲ್ಲ ಅಂತ ಹೇಳ್ತಾರೆ. ಯಾತೆ ಸೋ ಪೂರ್ವ ಉಕ್ತ ಅಭಿನ್ನ ನಿಮಿತ್ತ ಉಪಾದಾನ ಕಾರಣತ್ವ ಬ್ರಹ್ಮಕ ತಟಸ್ಥ ಲಕ್ಷಣ ಸಂಭವ್ಯ ಹೇ. ಏನು ಸಿದ್ಧ ಮಾಡಿದ್ರು? ಪೂರ್ವದಲ್ಲಿ ನಾವು ಹೇಳಿಕೊಂಡು ಬಂದಂತೆ ಅಭಿನ್ನ ನಿಮಿತ್ತ ಉಪಾದಾನ ಕಾರಣತ್ವ ಇದು ಬ್ರಹ್ಮನ ತಟಸ್ಥ ಲಕ್ಷಣದಂತ ನಾವು ಹೇಳಿದೆವು. ಆ ಪ್ರಕಾರವಾಗಿ ಏನಂತ ಕೇಳಿದ್ರೆ ಇಲ್ಲಿ ಮಾತ್ರ ಸಿದ್ಧ ಆಯ್ತು. ಸಿದ್ಧ ಭಯ ಆ ಮಾತು ನಾವು ಹೇಳಿದ್ರೆ ಸಿದ್ಧ ಆಗ್ಯದ. ಅದು ಸಿದ್ಧ ಆಗುದಿಲ್ಲ ಅಂತ ತಿಳ್ಕೊಂಡು ನೀವು ವಾದ ಮಾಡಿ. ನೀ ಏನು ಮಾಡಿದೆ ಅಂತ ಕೇಳಿದ್ರೆ ಆರಂಭಕ ಉಪಾದಾನ ಹೇಳಿದಿ, ಮತ್ತು ಪರಿಣಾಮಿ ಉಪಾದಾನ ಹೇಳಿದಿ, ವಿವರ್ತ ಉಪಾದಾನ ಹೇಳಿದಿ. ಇಲ್ಲಿ ನಮ್ದು ಆರಂಭಕ್ಕೂ ಇಲ್ಲ, ಪರಿಣಾಮನೂ ಇಲ್ಲ. ಆದ್ರೆ ಯಾವ ಉಪಾದಾನ ಅಂತ ಕೇಳಿದ್ರೆ ವಿವರ್ತ ಉಪಾದಾನ. ಅದು ವಿವರ್ತ ಉಪಾದಾನ ಯಾರು ಅಂತ ಕೇಳಿದ್ರೆ ಮಾಯಾ ಉಪೀತ ಚೈತನ್ಯ ವಿವರ್ತ ಉಪಾದಾನ, ಶುದ್ಧ ಚೈತನ್ಯ ವಿವರ್ತ ಉಪಾದಾನ ಅಲ್ಲ. ಈ ಪ್ರಕಾರವಾಗಿ ಇಲ್ಲಿ ಅಂತ ಕೇಳಿದ್ರೆ ಇದು ನಾವು ಅಭಿನ್ನ ನಿಮಿತ್ತ ಉಪಾದಾನ ಕಾರಣ ಬ್ರಹ್ಮವೇ ಜಗತ್ಕದ ಅನ್ನೋ ಮಾತು ಸಿದ್ಧ ಮಾಡಿದೆವು. ಶಂಕ
ಮತ್ತು ವಾದಿ ಏನು ಮಾಡ್ತಾನೆ, ಶಂಕ ಮಾಡ್ತಾನೆ. ಏನು ಶಂಕ? ಬ್ರಹ್ಮನ ಸುದ್ದಿ ಬಿಡ್ತಾನೆ. ಯಾರು ಸುದ್ದಿ ಬಿಡ್ತಾನೆ? ಈಗ ಬ್ರಹ್ಮನ ಸುದ್ದಿ ಬಿಡ್ತಾನೆ. ಯಾಕಡೆ ಕೈ ಸೇರ್ತದ ಆ ಕಡೆ ಕೈ ಸೇರ್ಸಕ್ ನೋಡ್ತಾನೆ. ಯಾರು? ವಾದಿ. ಏನಂತ ನೋಡಿ, जिस माया करके उपीत हुआ ब्रह्म जगत का कारण हुए, सो माया क्या वस्तु है? ಏನ್ ಕೇಳ್ತಾನ? ಬ್ರಹ್ಮ ಸುದ್ದಿ ಬಿಟ್ಟ. जिस माया करके उपीत हुआ ब्रह्म जगत का कारण हुए, ಯಾವ ಮಾಯಾ ಉಪೀತ ಬ್ರಹ್ಮ ಜಗತ್ತಿಗೆ ಕಾರಣ ಅಂತಿರಲ್ಲ, ಆ ಮಾಯಾ ಅಂತ ಹೇಳಿದ್ರಲ್ಲ, ಮಾಯಾ ಕ್ಯಾ ವಸ್ತು ಹೇ? ಮಾಯಾ ಅಂದ್ರೆ ಅದು ಯಾವ ವಸ್ತು ಅದ ಅಂತ ಕೇಳ್ತಾನ. ಅರ್ಥ, ता माया का स्वरूप तथा लक्षण तथा प्रमाण तीनों निरूपण कोई सकते नहीं. ಅದೇ ಹೇಳಿದ್ರಲ್ಲ, ಆ ತಟಸ್ಥ ಲಕ್ಷಣ ಅಂತ ಕೇಳಿದ್ರೆ ಅಲ್ಲಿ ಬ್ರಹ್ಮಂದು ಅದು ಸ್ವರೂಪ ಮತ್ತೇನು ಕೇಳಿದ್ರೆ ಅಲ್ಲಿ ಲಕ್ಷಣ ಮತ್ತು ಪ್ರಮಾಣ ಸಂಭವಿಸುವುದಿಲ್ಲ ಅಂತಲೇ ಆಕ್ಷೇಪ ಮಾಡಿದ. ಈಗ ಅದು ಅವನು ಮಾತು ಅಲ್ಲಗಳದಾದ ಮೇಲೆ ಈಗ ಮಾಯಕ್ಕೆ ಬಂದು ಗಂಟೆ ಬಿದ್ದೇವ. ಮಾಯದ ಸ್ವರೂಪ ಏನು, ಮಾಯೆಗೆ ಲಕ್ಷಣ ಏನು, ಮಾಯೆಗೆ ಮಾಯ ಆದ ಅನ್ನೋದಕ್ಕೆ ಪ್ರಮಾಣ ಏನು ಅಂತ ಕೇಳ್ತಾ ಇದ್ದಾನೆ. ಏನೋ ನಿರೂಪಣೆ ಊಹಿಸಕ್ತೇನೆ. ಅವ ನಿರೂಪಣೆ ನಿಮ್ಗೆ ಹೇಳಕ್ ಬರಲತ್ತ. ನಾವು ಮಾಯಾ ಸ್ವರೂಪ ಹೇಳಕ್ ಬರಂಗಿಲ್ಲ, ಮತ್ತು ಮಾಯದ ಲಕ್ಷಣವನ್ನು ಹೇಳಕ್ ಬರಂಗಿಲ್ಲ, ಮಾಯದ ಪ್ರಮಾಣ ಕೂಡ ನಿಮಗೆ ಸಿದ್ಧ ಮಾಡಕ ಬರುದಿಲ್ಲ ಅಂತ ನಾವು ಊಹಿಸಕ್ತೇನೆ. ಯಾಕೆ? ಸೋ ಮಾಯಾ ಕೊಯಿ ವಸ್ತು ನೈ ಹೇ. ಆ ಮಾಯಾ ಅನ್ನೋದು ಯಾವುದೋ ಒಂದು ವಸ್ತು ಇದು. ಇದು ಮೈ ಕಲ್ತಿದ್ದೊಂದು ವಸ್ತು ಅದ, ಗಡಿಯಾರ ಅನ್ನೋದೊಂದು ವಸ್ತು ಅದ. ಹಾಗೆ ಮಾಯಾ ಅನ್ನೋದೇನಿಲ್ಲ ಅಂತ ಕೇಳಿದ್ರು ಒಂದು ವಸ್ತುನೇ ಇಲ್ಲ ಅಂತಂತ. अब ता माया के स्वरूप लक्षण प्रमाण ನೋಡ್ರಿ. ನಿಮ್ಗೆ ಹೇಳಿದ್ರು ಮಾವಾನು ಮಾತು ಖರೇನ, ಮಾಯಾ ಅನ್ನೋದು ಒಂದು ವಸ್ತು ಅಲ್ಲವೇ ಅಲ್ಲದು. ಯಾಕೆ? ಅದು ಸ್ವಲ್ಪ ಉಲ್ಟಾ ಮಾಡೋದು. ಯಾವುದು? ಮಾಯಾ ಅದಲ್ಲದು. ಯಾ ಮಾ, ಯಾ ಅಂದ್ರೆ ಯಾವುದು, ಮಾ ಅಂದ್ರೆ ಇಲ್ಲದ್ದು, ಯಾವುದು ಇಲ್ಲದ್ದು, ಅದೇ ಏನು ಮಾಯೆ. ಇದು ಬಿಗರ್ ಭಾಂಡವಾಲಿ ದಂಧಾರಿ. ಇದು ನಮ್ಮದು ವೇದಾಂತಿಗಳಂದ್ರೆ ಏನ್ರಿ? ಇವ್ರದ್ದು ಭಾಂಡವಾಲೇ ಇಲ್ಲ ಇವ್ರ ಬಲ್ಲಿ. ನಿಮಗೆ ಗುರುತದಿಲ್ಲ. APMCಗೆ ಹೋಗ್ತಿರಲ್ಲ, ಅಲ್ಲಿ ಏಜೆಂಟ್ ಇರ್ತಾನೆ, ಕಮಿಷನ್ ಏಜೆಂಟ್ ಇರ್ತಾನೆ. ಮಾಲ್ ಅವ್ರಿಗೆ ಇರ್ತದೇನೋ? ಇರಂಗಿಲ್ಲ. ಹೌದಿಲ್ಲ? ಒಳ್ಳೆ ಆ ಮಾಲ್ ಖರೀದಿಯವ್ರು ಮಾಡ್ತಾರೇನೋ? ಆ ಮಾಲಿಂದ ಮಾಲಕನೂ ಅಲ್ಲ ಅವರು, ಮತ್ತು ಅವರು ವ್ಯಾಪಾರಿಗಳನ್ನು ಖರೀದಿ ಮಾಡೋರು ಅಲ್ಲ. ಖರೆ ಲಾಭ ಅವರಿಗೆ ಭಾರಿ ಇರ್ತದೆ. ಯಾರಿಗೆ? ಕಮಿಷನ್ ಏಜೆಂಟ್. ಹೌದಿಲ್ಲ? ಅದು ಅವ್ರದ್ದು ಮಾಲ ಇವ್ರಿಗೆ ಕೊಡೋದು. ಭಕ್ತಿ ಈ ಕಡೆ ತಗೊಂಡು ಈ ಕಡೆ ಕೊಡಾಕೆ ಅವ್ರಿಗೆ ಏನಿರ್ತದ್ರಿ? ಕಮಿಷನ್. ಹೌದಿಲ್ಲ? ಲಾಭ ಇವರಿಗೆ ಇರ್ತದೆ. ಹಂಗೆ ವಿಚಾರ ಮಾಡಿ ನೋಡ್ರಿ, ಏಕೋಹಂ ಭವಿಷ್ಯಾಮ್ ಅಂತ ನಾವು ಹೇಳ್ಕೊಂಡಿದ್ದು ಶುರು ಮಾಡಿದೇವಲ್ಲ, ಹಂಗಾರೆ ವಿಚಾರ ಮಾಡಿ ನೋಡಿದ್ರೆ ನಮ್ಮ ವೇದಾಂತ ಮತದಲ್ಲಿ ಏಕಮೇವ ಅದ್ವಿತೀಯಂ ಬ್ರಹ್ಮ, ಒಂದೇ ಒಂದೇನದ? ಪರಬ್ರಹ್ಮ ವಸ್ತು. ನೇ ನಾನಾ ಅಸ್ತಿ ಕಿಂಚನ. ಅದಕ್ಕೆ ಬಿಟ್ಟು ಮತ್ತೊಂದು ಬೇರೆ ಅನ್ನೋದು ಇಲ್ಲವೇ ಇಲ್ಲ. ಏನದ ನಮ್ಮಲ್ಲಿ ಹೇಳ್ರಿ? ಏಕತಾ ಜೀವ ಸದಾಶಿವ ಒಬ್ಬನೇ ಅದ. ಮತ್ತ ಹಿಂಗೆ ಒಬ್ಬನೇ ಇದ್ದು ಮತ್ತೆ ಯಾರು ಅಂದ್ರೆ ಈಗ ಇವ್ರೇನು ದಾರ್ಶನಿಕರು, ಅನ್ಯ ದಾರ್ಶನಿಕರು, ಇವ್ರೇನದಲ್ಲ ಶಾಸ್ತ್ರಕಾರ, ಅವ್ರದೇ ಮಾತು ತಗೊಂಡು ಅವ್ರಿಗೆ ಏನ್ ಮಾಡೋದು ಅಂತ ಕೇಳಿದ್ರೆ ಉಷ್ಟ್ರ ಲಕುಟನ್ಯಾಯ ಅಂತ ಮೊನ್ನೆ ಹೇಳಿನ ನಾನು. ಹಂಗ ಒಂಟಿ ಹತ್ತಿ ಹೋಗವ, ಆ ಒಂಟಿ ಮ್ಯಾಗ ಏನ್ ಹೇರೇನ ಅಂತ ಕೇಳಿದ್ರೆ ಕಟ್ಟಿ ಹೇರೇನ. ಆ ಒಂಟಿ ಸರಿಯಾಗಿ ನಡಿಲಾರ್ದಕ್ಕೆ ಅವ ಏನ್ ಮಾಡ್ತಾನ ಅಂತ ಕೇಳಿದ್ರೆ ಅದೇ ಕಟ್ಟಿಗೆ ತಗೊಂಡು ಅದೇ ಒಂಟಿಗೆ ಕಟ್ಟಿಗೆ ಯಾರ್ದು? ಆ ಒಂಟಿ ಮ್ಯಾಗ ಹೇರಿದ್ದೆ. ಹಂಗ ಅವ್ರ ಮಾತು ತಗೊಂಡು ಅವ್ರಿಗೆ, ಯಾರಿಗೆ? ಉಳಿದ ಶಾಸ್ತ್ರಕಾರರಿಗೆ. ಯಾಕೆ? ನಿಶಬ್ದಂ ಬ್ರಹ್ಮ ಉಚ್ಯತೆ. ನಮ್ಮ ಮತ್ತೆ ಯಾಕೆ ನಿಮ್ ಬ್ರಹ್ಮಕ್ಕೆ ನಿಶಬ್ದಂ ಬ್ರಹ್ಮ ಉಚ್ಯತೆ? ಆ ಬ್ರಹ್ಮನಲ್ಲಿ ಶಬ್ದವೇ ಇಲ್ಲ ಅಂತೀರಿ ನೀವು. ಹೌದಿಲ್ಲ? ಮತ್ತೆ ಶಬ್ದ ಇಲ್ಲ ಅಂತೀರಿ, ಯಾಕೆ ಮಾತಾಡಕತ್ತೀರಿ? ಅದು ಶಬ್ದ ಇಲ್ಲ ಅಂತ ಹೇಳಕ್ ಮಾತಾಡಕತ್ತೀವಿ ನಾವು. ಅದಕ್ಕೆ ನೀವು ಶಬ್ದದಂತ ಬಂದಿರಿ, ಆ ಶಬ್ದಗಳೇ ಇಲ್ಲ. ಮಾತು ಮನಂಗಳಿಂದ ಅದು ಮಾತಿಗೆ ನಿಲ್ಕು ಮಾತಲ್ಲ, ಮನಸ್ಸಿಗೆ ನಿಲ್ಕು ಮಾತಲ್ಲ. ಒಂದ್ ವೇಳೆ ಅದ್ರ ಬಗ್ಗೆ ವಿಚಾರ ಮಾಡಿ ಹೋಗಿದ್ರೆ ನೀವು ಯದ್ಗತ್ವ ನ ನಿವರ್ತಂತೆ, ಆ ಕಡೆ ಹೋದವ್ರು ವಾಪಸ್ ಬರಂಗಿಲ್ಲ. ಹಿಂಗ ನಮ್ದು ಸಿದ್ಧಾಂತದ. ಹೌದಿಲ್ಲ? ಇವೆಲ್ಲ ಯಾರ್ದಂತ ಕೇಳಿದ್ರೆ ಅವ್ರದೇ ತಗೊಂಡು ಅವ್ರಿಗೆ ಏನ್ ಮಾಡೋದು ಬಿಡೋದು. ಈಗ ನೋಡ್ರಿ, ಅವ ಮಾಯ ಇಲ್ಲ ಅಂದ್ರೆ ಅದು ಮಾಯ ಸಿದ್ಧ ಮಾಡ್ತಾರೆ. ಯಾರು? ವೇದಾಂತಿಗಳು ಮಾಯ ಸಿದ್ಧ ಮಾಡ್ತಾರೆ. ನಮ್ಮ ಮಾಯ ಇಲ್ಲ ಅಂತ ಹೇಳೋರು ನಾವೇ, ಮತ್ ಸಿದ್ಧ ಮಾಡೋರು ಅದು ಕೆಲ್ಸನ ಪುರ್ತಾಕ. ಎಷ್ಟ್ರ ಪುರ್ತಾಕ್ರಿ? ಕೆಲ್ಸನ ಪುರ್ತಾಕ. ಹೌದಿಲ್ಲ? ಕೆಲ್ಸ ಆದ್ಮೇಲೆ ಬಿಟ್ಟು ಬಿಡೋದು.
ಗೊತ್ತಿಲ್ಲ ಲಕ್ಷಕ್ಕೆ ಅದೇ ಹೇಳ್ತಾನೆ ನೋಡ್ರಿ. ತಹಾಸು ಮಾಯಾ ಸತ್ಯ ಹೇ ಅಥವಾ ಮಿಥ್ಯ ಹೇ? ಅವ ಪ್ರಶ್ನೆ ಮಾಡ್ತಾನ. ಒಂದ್ ವೇಳೆ ಮಾಯಾ ಅದಂದ್ರೆ ಅದು ಸತ್ಯದಂತ ಹೇಳ್ತಿರೋ, ಮಿಥ್ಯ ಅಂದ್ರೆ ಸುಳ್ಳದಂತ ಹೇಳ್ತಿರೋ? ತಾ ಪ್ರಥಮ ಪಕ್ಷ ವಿಷಯ ಪಿ ಸೋ ಮಾಯಾ ಬ್ರಹ್ಮತೆ ಭಿನ್ನ ಹೇ ಅಥವಾ ಅಭಿನ್ನ ಹೇ? ಒಳ್ಳೆ ಆ ಒಂದ್ ವೇಳೆ ಸತ್ಯ ಪಕ್ಷದಲ್ಲಿ ಏನಂತ ಕೇಳಿದ್ರೆ ಮಾಯಾ ಅದಂತ ನೀವು ಅಂದ್ರೆ ಮಾಯಾ ಅವ ಏನ್ ಕೇಳ್ತಾನ ಮಾಯಾದ ವಿಷಯಕ್ಕೆ, ಅದಕ್ಕೆ ಸತ್ಯ ಅಂತಾರೆ ಏನು ಮಿಥ್ಯ ಅಂತಾರೆ? ಸತ್ಯ ಅಂತ. ಒಳ್ಳೆ ಸತ್ಯ ಅಂದ್ರೆ ಅದು ಬ್ರಹ್ಮ ಭಿನ್ನದ ಏನು ಬ್ರಹ್ಮಕ್ಕಿಂತ ಭಿನ್ನದು? ಅದೇನು ಬ್ರಹ್ಮ ಸ್ವರೂಪದೇನು ಬ್ರಹ್ಮನಿಗೆ ಬಿಟ್ಟು ಬೇರೆ ಅದು ಅಂತ ಹಿಂಗ ಮತ್ತೆ ವಿಕಲ್ಪ ಮಾಡ್ತಾ ಇದ್ದಾರೆ. ಪ್ರಥಮ ಭಿನ್ನ ಪಕ್ಷ ಜೋ ಅಂಗೀಕಾರ ಕರೋಗೆ. ಒಂದ್ ವೇಳೆ ಏನಂತ ಕೇಳಿ ನೀವು ಬ್ರಹ್ಮಕ್ಕಿಂತಲೂ ಮಾಯಾ ಭಿನ್ನದಂದ್ರ ಮತ್ತವ ನಮಗೆ ದೋಷ ಕೊಡ್ತಾನ. ಏನ್ ದೋಷ? तो एकमेव अद्वितीय ब्रह्म ईश श्रुति का विरोध होवेगा. ನೋಡಿ, ಆ ಮಾಯೆ ಬ್ರಹ್ಮಕ್ಕಿಂತ ಭಿನ್ನ ಅಂದುಕೊಳ್ಳೆ ಏಕಮೇವ ಅದ್ವಿತೀಯ ಬ್ರಹ್ಮ, ಒಂದೇ ಒಂದು ಬ್ರಹ್ಮದಂತ ಶ್ರುತಿ ಹೇಳ್ತದೆ. ನೀವು ಒಂದು ವೇಳೆ ಆ ಮಾಯೆ ಬ್ರಹ್ಮಕ್ಕಿಂತ ಭಿನ್ನ ಅಂದ್ರೆ ಎರಡು, ಅದು ಬ್ರಹ್ಮ ಒಂದು, ಆ ಬ್ರಹ್ಮಕ್ಕಿಂತ ಭಿನ್ನ ಆದ ಮಾಯೆ ಒಂದು. ಎಷ್ಟದು? ಶ್ರುತಿ ಏನ್ ಹೇಳ್ತದ? ಒಂದ್ ಹೇಳ್ತದ, ಎರಡು ಹೇಳ್ತದ? ನಿಮ್ಮ ಮಾತು ಯಾರಿಗೆ ವಿರುದ್ಧ ಬಂತು? ಶ್ರುತಿಗೆ. ಯಾರಂತಾರ? ವಾದಿ ಅಂತಾರ. ಕಾಯ್ತಿ ಯ ಶ್ರುತಿ ಬ್ರಹ್ಮಕ್ಕೂ ಅದ್ವಿತೀಯ ಕಯೇ ಹೇ. ಈ ಶ್ರುತಿ ಬ್ರಹ್ಮನಿಗೆ ಏನ್ ಹೇಳಿದ? ಅದ್ವಿತೀಯ ಅಂತ ಹೇಳಿದ. ಯಾವುದು? ಏಕಂ ಏವಂ ಅದ್ವಿತೀಯಂ ಬ್ರಹ್ಮ, ಒಂದೇ ಒಂದು ಬ್ರಹ್ಮ ವಸ್ತುದ, ಇಲ್ಲಿ ದ್ವೈತ ಅನ್ನೋದು ಇಲ್ಲ ಅಂತ ಹೇಳಿದ. ಸೋ ಬ್ರಹ್ಮಕ್ಕೆ ಅದ್ವಿತೀಯ ರೂಪತಃ ಬ್ರಹ್ಮತೆ ಭಿನ್ನ ಸತ್ಯ ಮಾಯಕ್ಕೆ ವಿದ್ಯಮಾನ ಹುಯೇ ಸಂಭವತಿ ನಹಿ. ನೋಡ್ರಿ, ಒಂದು ವೇಳೆ ಆ ಬ್ರಹ್ಮನ ಅದ್ವಿತೀಯ ರೂಪವು ಬ್ರಹ್ಮಕ್ಕಿಂತ ಭಿನ್ನವಾಗಿರ್ತಕ್ಕಂಥ ಸತ್ಯ ಮಾಯೆ ವಿದ್ಯಮಾನವಾಗಿದ್ರೆ, ಅದು ಇದ್ದರೆ ಇದು ಅದ್ವಿತೀಯ ಅನ್ನೋದು ಸಂಭವಿಸುವುದಿಲ್ಲ. ಹಿಂಗ ಆಕ್ಷೇಪದ क्यों असंगो नहीं सज्जते इत्यादि श्रुतियों विषय ब्रह्म को असंग का है. ನೋಡ್ರಿ, ಬ್ರಹ್ಮನಿಗೆ ಏನಂತ ಕರೆದರೆ ಅಸಂಗೋ ನಹಿ ಸಜ್ಜತೆ ಅಂತ ಹೇಳಿದ್ದಾರೆ. ಅಂದ್ರೆ ಈ ಶ್ರುತಿಯಿಂದ ಬ್ರಹ್ಮ ಅಸಂಗತ ಸಿದ್ಧ ಇದೆ. ಐಸೆ ಅಸಂಗ ಬ್ರಹ್ಮ ಕಾ ಕೋಯಿ ಕೆ ಸಾಥ್ ಭಿ ಸಂಬಂಧ ಸಂಭವತಾ ನಹಿ. ಈ ಅಸಂಗ ಬ್ರಹ್ಮದು ಯಾರ ಜೊತೆಗೂ ಕೂಡ ಏನು ಸಂಭವಿಸುವುದಿಲ್ಲ ಅಂತ ಕೇಳಿದ್ರೆ ಸಂಬಂಧ ಸಂಭವಿಸುವುದು ಇಲ್ಲ. ತಾ ಸಂಬಂಧತೆ ವಿನಾ ಬ್ರಹ್ಮ ವಿಷಯ ಮಾಯಾ ಉಪೇತಪಣ ಹಿ ಸಂಭವತಾ ನಹಿ. ಒಂದು ವೇಳೆ ಈ ಮಾಯೆ ಬಳಸಿಕೊಂಡು ನೀವು ಮಾಯಾ ಉಪೇತ ಬ್ರಹ್ಮ ಅಂತ ಹೇಳಬಹುದು. ಆದ್ರೆ ಇದು ಹೇಳ್ಬೇಕಾದ್ರೆ ಮಾಯೆಗೂ ಬ್ರಹ್ಮನಿಗೂ ಸಂಬಂಧ ಬೇಕು. ಸಂಬಂಧದಿಂದ ನಿಮ್ಗೆ ಹೇಳಕ್ಕ ಯಾಕೆ? ಒಂದು ಉಪಾಧಿ ಅದ, ಒಂದು ಉಪಹಿತ. ವಿಶೇಷ ಮತ್ತು ವಿಶೇಷಣ ಹೆಂಗೋ ಹಂಗೆಲ್ಲಿ ಉಪಾಧಿ ಮತ್ತು ಉಪಹಿತ, ಹೌದಿಲ್ಲ? ಉಪಾಧಿ ಮತ್ತು ಉಪಹಿತ. ಹಾಗೆ ಘಟಾಕಾಶ ಏನಂದೆ ನಾನು? ಘಟಾಕಾಶ. ಇಲ್ಲಿ ಆ ಘಟಕ್ಕ ವಾಸ್ತವಿಕದ ಮಹಾಕಾಶ. ಘಟಾಕಾಶ ಬೇಕಾದ್ರೆ ಉಪಾಧಿ ಯಾರಾದ್ರು? ಘಟವೇ ಉಪಾಧಿ, ಹೌದಿಲ್ಲ? ಆಕಾಶವೇನಾಯ್ತು? ಉಪಹಿತ. ಉಪಾಧಿಯಿಂದ ಕೂಡಿದು ಉಪಹಿತ, ವಿಶೇಷಣದಿಂದ ಕೂಡಿದು ವಿಶಿಷ್ಟ, ಉಪಲಕ್ಷಿತದಿಂದ ಕೂಡಿದು ಉಪಲಕ್ಷಣ, ಉಪರಂಜಕದಿಂದ ಕೂಡಿದು ಉಪರಂಜಕ. ಹಿಂಗೇನಂತ ಕೇಳಿದ್ರೆ ಇವೆಲ್ಲ ಬರ್ತಾವ. ಇರಲಿ. ಹಾಗಿಲ್ಲೇನಪ್ಪ ಅಂತ ಕೇಳಿದ್ರೆ ನೀವು ಒಂದು ವೇಳೆ ಮಾಯಾ ಉಪಿತ್ಪಣ ಇದು ಸಂಭವಿಸುವುದಿಲ್ಲ. ಯಾಕಂತ ಕೇಳಿದ್ರೆ ಅಸಂಗ ಬ್ರಹ್ಮದ ಬಳಿಕ ಅದಕ್ಕೆ ಯಾವ ಉಪಾದಿನೂ ಇಲ್ಲ, ವಿಶೇಷಣೂ ಇಲ್ಲ, ಉಪಲಕ್ಷಣ ಇಲ್ಲ, ಏನೂ ಇಲ್ಲ ಅಂತ. ಸಂಬಂಧ ಹೇಳ್ಬೇಕಾದ್ರೆ ಎರಡು ವಸ್ತು ಬೇಕು. ಎರಡು ವಸ್ತುವಿನಲ್ಲಿ ಸಂಬಂಧ ಹೇಳ್ಬೇಕಾಗ್ತದೆ, ಹೌದಿಲ್ಲ? ಎರಡು ವಸ್ತುವಿನಲ್ಲಿ ಸಂಬಂಧ ಹೇಳ್ಬೇಕಾಗಿದ್ರೆ ಬ್ರಹ್ಮ ಹೇಗದ ಅಂತ ಕೇಳಿದ್ರೆ ಅಸಂಗದ, ಅದಕ್ಕೆ ಯಾರ್ದು ಏನಿಲ್ಲ ಅಂತ ಕೇಳಿದ್ರೆ ಸಂಬಂಧ ಇಲ್ಲ. ಈಗಿದ ಆಕಾಶದ ಯಾರ್ದು ಸಂಬಂಧದ? ಇದಕ್ಕೆ ಯಾರ್ದು ಸಂಬಂಧದ? ಎಷ್ಟು ಜೋರಾಗಿ ಗಾಳಿ ಬೀಸ್ತದಂದ್ರೆ ಆಕಾಶ ಹಾರಿ ಹೋಗ್ಯದೇನು? ಹಾರಿ ಹೋಗಿಲ್ಲ. ಎಷ್ಟೇ ಮಳೆ ಬಂದದಂದ್ರೆ ಆಕಾಶ ತೊಯ್ದದೇನು? ತೊಯ್ದಿಲ್ಲ. ಎಷ್ಟೇ ಬೆಂಕಿ ಹತ್ತಿ ಜಗತ್ತಿನಲ್ಲಿ ಉರ್ದದಂತ ಕೂಡ ಅದೇನಂತ ಕೇಳಿದ್ರೆ ಆಕಾಶಕ್ಕೆ ಅದು ಸುಟ್ಟಿಲ್ಲ, ಹೌದಿಲ್ಲ? ಮತ್ತು ಆಕಾಶಕ್ಕೆ ಇದೇ ಪಂಚಮಭೂತದಲ್ಲಿ ಒಂದು ಆಕಾಶನೇ ಹೇಗದಂತ ಕೇಳಿದ್ರೆ ಈ ಭೂತಗಳ ದೃಷ್ಟಿಯಿಂದ ನೋಡಿದ್ರೆ ಅದು ಅಸಂಗ, ಯಾವುದೋ ಸಂಬಂಧ ಹಚ್ಕೊಂಡಿಲ್ಲ. ಖರೆ ಅದಿಲ್ಲದೆ ಇವಕ್ಕೆ ಇರಾಕ್ ಬರಂಗಿಲ್ಲ. ಎದಕ್ಕೆ? ವಾಯು, ತೇಜ, ಜಲ, ಪೃಥ್ವಿ ಇವು ಇರ್ಬೇಕಾದ್ರೆ ಯಾರು ಬೇಕು? ಆಕಾಶ ಬೇಕು. ಆಕಾಶದ ಸಂಬಂಧ ಅದ ಇದಕ್ಕೆ? ಇಲ್ಲ. ಇಲ್ಲದೆ ಅದ ಇಲ್ಲ. ಹಂಗ ಏನಂತ ಕೇಳಿದ್ರೆ ಇಲ್ಲಿನೂ ಕೂಡ ಅಷ್ಟೇ ತಿಳ್ಕೊಬೇಕು ನಾವು. ಅದ ಸಿದ್ಧಾಂತ ಪಕ್ಷ. ಖರೆ ಈಗ ಅವ ಹೇಳ್ಕತ್ತಾನ, ಅವನ ಮಾತದ. ಅವ ಏನಂತ? ತಾ ಸಂಬಂಧತೆ ವಿನಾ ಬ್ರಹ್ಮ ವಿಷಯ ಮಾಯಾ ಉಪೀತಪಣ ಹಿ ಸಂಭವತ ನಹಿ. ನೀವು ಮಾಯಾ ಉಪೀತ ಬ್ರಹ್ಮ ಹೇಳ್ಬೇಕಾದ್ರೆ ಸಂಬಂಧ ಬೇಕು.
ಬ್ರಹ್ಮಕ್ಕೆ ಅದುವರೆ ಯಾರು ಸಂಬಂಧ ಇಲ್ಲ ಅಂತ ಹೇಳ್ತೀರಿ, ನಾವು ಮಾಯಾ ಉಪ್ಪಿಟ್ಟು ಹೆಂಗ್ ಸಿದ್ಧ ಮಾಡ್ತೀರಿ ಅಂತ ನಾವು किंवा ता ब्रह्म का माया के साथ कौन संबंध है ಒಳ್ಳೆ ठीक ಅದ ನೀವಂದಂತೆ ಸಂಬಂಧ ಅಂದ್ರೆ ಆ ಮಾಯೆದು ಬ್ರಹ್ಮನ ಜೊತೆಗೆ ಎಂತ ಸಂಬಂಧ ಇದೆ? ಯಾಕಂದ್ರೆ ಸಂಬಂಧ ಅನೇಕ ಅದಾವ. ಸಂಯೋಗ ಸಂಬಂಧದ, ಸಮವಾಯ ಸಂಬಂಧದ, ಮತ್ತೇನಂತ ಕೇಳಿದ್ರೆ ತಾದಾತ್ಮ್ಯ ಸಂಬಂಧದ, ಭೇದಾಭೇದ ಸಂಬಂಧದ, ಹಿಂಗೆ ಸಂಬಂಧಗಳು ಅದಾವ. ಮತ್ತು ಹಾಗೆ ನೈಯಾಯಿಕರ ಪ್ರಕಾರ ನೋಡಿದ್ರೆ ಅಂತ ಕೇಳಿದ್ರೆ ಸಂಯೋಗ ಸಂಬಂಧ, ಸಂಯುಕ್ತ ಸಮವಾಯ ಸಂಬಂಧ, ಸಂಯುಕ್ತ ಸಮವೇತ ಸಮವಾಯ ಸಂಬಂಧ, ಹಿಂಗೆಲ್ಲ ಏನಂತ ಕೇಳಿದ್ರೆ ಅನೇಕ ಸಂಬಂಧಗಳು ಅದಾವ. ನಿಮ್ಮ ಬ್ರಹ್ಮನ ಜೊತೆಗೆ ಮಾಯದು ಯಾವ ಸಂಬಂಧ ಹೇಳ್ತೀರಿ? ಏನು ಸಂಯೋಗ ಸಂಬಂಧ ಹೇಳ್ತೀರೋ, ಏನು ಸಮವಾಯ ಸಂಬಂಧ ಹೇಳ್ತೀರೋ, ಏನು ತಾದಾತ್ಮ್ಯ ಸಂಬಂಧ ಹೇಳ್ತೀರೋ? ನೋಡ್ರಿ, ನಿಮ್ಮದು ಅವ್ರ ಜೊತೆಗೆ ಜಗಳ ಹಾಕಂದ್ರೆ ಯಾವ ಸಂಬಂಧ? ನಿಮ್ಗೆ ಅವ್ರಿಗೆ ಯಾವ ಸಂಬಂಧ? ಯಾವ ಸಂಬಂಧ ಕೇಳ್ತಾರಲ್ಲ ಹಿಂಗೆ? ಹಂಗಿರ್ಲಿ, ಸಂಬಂಧ ಯಾವುದಂತ ಕೇಳ್ತಾ ಇದ್ದಾನ. ತಾ ಪ್ರಥಮ ಸಂಯೋಗ ಪಕ್ಷತೋ ಸಂಭವತಾನೆ. ಮೊದಲನೇ ಪಕ್ಷ ಯಾವುದಂತ ಕೇಳಿದ್ರೆ ಸಂಯೋಗ ಸಂಬಂಧ ಅಂತ ಹೇಳ್ದ. ಇದು ಸಂಯೋಗ ಸಂಬಂಧ ಅನ್ನೋದು ಈ ಮೊದಲನೇ ಪಕ್ಷ ಸಂಭವಿಸುವುದು ಇಲ್ಲ, ಕಾಯ್ತಿ. ಯಾಕಂದ್ರೆ सो संयोग ಅವ್ಯಾಪೂರ್ತಿ होने ಸಾವಯವ ದ್ರವ್ಯೋं का ही ಧರ್ಮ ಹೋವೆ. ಇದು ಸಂಯೋಗ ಅವ್ಯಾಪ್ಯ ವೃತ್ತಿ ಇರ್ತದೆ, ಅಂದ್ರೆ ಏಕದೇಶಿ ಇರ್ತದೆ. ನಿಮಗೆ ತಿಳಿಲಿಕ್ಕೆ ಹೇಳೋದನ್ನು ಏಕದೇಶಿ ಅದು ಹೇಗಂತ ಕೇಳಿದ್ರೆ ಪಕ್ಷಿ ವೃಕ್ಷ ಸಂಯೋಗ ಅಥವಾ ಕಪಿ ವೃಕ್ಷ ಸಂಯೋಗ. ಕಪಿ ವೃಕ್ಷ ಸಂಯೋಗ ಅಂತ ನಾ ಅಂದೆ. ಕಪಿ ಅಂದ್ರೆ ಏನು? ಮಂಗ. ಆ ಮಂಗೆಯಲ್ಲಿ ಕೂತದ? ಗಿಡದ ಮ್ಯಾಗ ಕೂತದ. ಅವ್ರು ಗಿಡದ ಮ್ಯಾಗ ಕೂತದ ಅಂದ ಕೂಡಲೇ ಆ ಗಿಡಕ್ಕೂ ಮತ್ತು ಆ ಮಂಗಕ್ಕೂ ಇರೋದ ಸಂಬಂಧ ಯಾವ ಸಂಬಂಧದ? ಸಂಯೋಗ ಸಂಬಂಧ. ಆದ್ರೆ ಇದು ಸಂಯೋಗ ಸಂಬಂಧ ಎಂತ ಸಂಬಂಧ ಅಂತ ಕೇಳಿದ್ರೆ ಅವ್ಯಾಪ್ಯ ವೃತ್ತಿ ಸಂಬಂಧ. ಅದು ಒಂದು ಟಂಗಿ ಮೇಲೆ ಕೂತದ. ಯಾರು? ಮಂಗ. ಹೌದು. ಎಲ್ಲಿ ಕೂತದ ಅಲ್ಲಿ ಅಟ್ಟೆ ಸಂಯೋಗ. ಹೌದಿಲ್ಲ? ಆ ಫೆಂಟಿ ಸಂಪೂರ್ಣ ಫೆಂಟಿಗೆ ಅದರದ್ದು ಸಂಯೋಗದನು ಏಕದೇಶದಲ್ಲಿ ಏನದ ಸಂಯೋಗ. ಒಳ್ಳೆ ಇನ್ನೊಂದು ಪಂಟಿಗೆ ಸಂಯೋಗ ಐತೇನು? ಟಂಗಿಗೆ ಇಲ್ಲ. ಒಳ್ಳೆ ಆ ಯಾವ ಗಿಡದ ಬೇರ್ ಅದಾವ, ಆ ಬೇರಕ್ಕೆ ಏನಂತ ಕೇಳಿದ್ರೆ ಮೂಲಕ ಅದ್ರ ಸಂಯೋಗದನು ಇಲ್ಲ. ಮತ್ ಸಂಯೋಗ ಇಲ್ಲೇನು? ಸಂಯೋಗದ. ಆದ್ರೆ ಎಂತ ಅವ್ಯಾಪ್ಯ ವೃತ್ತಿ. ಅವ್ಯಾಪ್ಯ ವೃತ್ತಿ ಏನಂತ ಕೇಳಿದ್ರೆ ಸಂಯೋಗ ಅದಂತ ತಿಳ್ಕೋಬೇಕು. ಜೈಸೆ ಹಂಗೆ ಅವ್ರು ಉದಾಹರಣೆ ಕೊಡ್ತಾರೆ. ಜೈಸೆ ಪಕ್ಷಿ ಕಾ ಜೋ ವೃಕ್ಷಕ್ಕೆ ಸಾಥ ಸಂಯೋಗ. ಒಂದು ಹಕ್ಕಿ ಹಾರಿ ಬಂದು ಏನ್ ಮಾಡಿದೆ ಅಂತ ಕೇಳಿದ್ರೆ ಗಿಡದ ಮ್ಯಾಗ ಕುಂತದ. ಆವಾಗ ಆ ಪಕ್ಷಿದು ವೃಕ್ಷದೊಡನೆ ಸಂಯೋಗ. ಸೋ ಸಂಯೋಗ ಸರ್ವ ವೃಕ್ಷ ವಿಷಯ ತಾನೇ. ಆ ಸಂಯೋಗ ಎಲ್ಲ ಆ ಮರದ ತುಂಬಾ ಇರುವುದಿಲ್ಲ. किंतु ता वृक्ष के कोई शाखा उपदेश विषय सो संयोग कहे है. ಆ ವೃಕ್ಷದ ಯಾವುದೋ ಒಂದೇನಪ್ಪ ಅಂತ ಕೇಳಿದ್ರೆ ಶಾಖೆಯೊಡನೆ ಅದರದ್ದು ಸಂಯೋಗ ಅದ. ಅದರದ್ದು ಆ ಪಕ್ಷಿದು ಸಂಯೋಗ ಮೂಲಾಧಿಕ ದೇಶ ವಿಷಯ ಹೇಳ್ತಾನೆ. ಅದೇ ಸಂಯೋಗ ಏನಂತ ಕೇಳಿದ್ರೆ ಆ ವೃಕ್ಷದ ಮೂಲದಲ್ಲಿ ಸಂಯೋಗದೇನು ಇಲ್ಲ. ಯಾತೆ ಸೋ ಸಂಯೋಗ ಅವ್ಯಾಪ್ತಿ ವೃತ್ತಿ. ಅದು ಸಂಯೋಗ ಎಂತದ್ದು ಅಂತ ಕೇಳಿದ್ರೆ ಅವ್ಯಾಪ್ತಿ ವೃತ್ತಿ. या कारणते सो सो संयोग ता पक्षी वृक्ष रूप सावयव द्रव्य का ही धर्म है. ಮತ್ತು ಇಂಥ ಸಂಯೋಗ ಇದ್ರೂ ಕೂಡ ಅವ್ಯಾಪ್ಯ ವೃತ್ತಿ ಸಂಯೋಗ ಇದ್ರೂ ಕೂಡ ಪಕ್ಷಿಯೂ ಮತ್ತು ವೃಕ್ಷ ರೂಪಕ್ಕೂ ಎಂಥ ಸಂಯೋಗದ ಅಂತ ಕೇಳಿದ್ರೆ ಸಾವಯವ ದ್ರವ್ಯ ಕಾ ಹಿ ಧರ್ಮ. ಇದು ಸಂಯೋಗ ಯಾವ ದ್ರವ್ಯದ ಧರ್ಮದ ಅಂತ ಕೇಳಿದ್ರೆ ಸಾವಯವ ದ್ರವ್ಯ. ಹಂಗಿರ್ಬೇಕು ಸಾವಯವ. ಇವು ಎರಡೂ ನಿರವಯವದ. ಬ್ರಹ್ಮನು ಮಾಯಾನು ನಿರಾವಯ. ಈಗ ನಿರಾವಯ ಪದಾರ್ಥಗಳಲ್ಲಿ ಹೆಂಗ ಸಂಯೋಗ ಹೇಳ್ತೀರಿ ಅಂತ ಕೇಳ್ತಾ ಇದ್ದ. ಬ್ರಹ್ಮತ್ವ ನಿರಾವಯವ. ಬ್ರಹ್ಮ ಹೇಗಂದ್ರೆ ನಿರಾವಯವ. ವಿಚಾರ ದೃಷ್ಟಿಯಿಂದ ನೋಡಿ ಮಾಯನು ಕೂಡ ಏನದ ಅಂತ ಕೇಳಿದ್ರೆ ನಿರಾವಯವದ. ಯಾತೆ ತಾ ಬ್ರಹ್ಮ ಕಾ ಮಾಯೆ ಕೆ ಸಾಥ್ ಸಂಯೋಗ ಸಂಬಂಧ ಸಂಭವತಾ ನಹಿ. ಈಗ ಇಲ್ಲಿ ಆಕಾಶದ ಇಲ್ಲ, ಆಕಾಶದ ಈಗ ನನ್ನ ಕೈ ಅದಲ್ಲ. ಹಸ್ತಾಕಾಶ ಸಂಯೋಗ ಅಂತ ಅನ್ನಕ್ಕೆ ಬರ್ತದೆ ನನಗೆ? ಬರುವುದಿಲ್ಲ. ಯಾಕೆ ಬರುವುದಿಲ್ಲ? ಅದು ನಿರಾವಯವ. ಕೈ ಹೇಗದಂತ ಕೇಳಿದ್ರೆ ಇದು ಸಾವಯವ. ಒಂದು ಸಾವಯವ ವಸ್ತುವಿನ ಇನ್ನೊಂದು ನಿರಾವಯವ ವಸ್ತುವಿನ ಜೊತೆಗೆ ಏನಾಗುದಿಲ್ಲ, ಸಂಯೋಗ ಆಗುದಿಲ್ಲ. ಇದು ಸುಮ್ಮ ಉದಾಹರಣೆಗಾಗಿ ಹೇಳಿದ. ಹಾಂಗ ಒಂದು ದೃಷ್ಟಿಯಲ್ಲೇ ನೋಡಿದ್ರೆ ಆಕಾಶನೂ ಕೂಡ ಸಾವಯವ. ಶಬ್ದ ಗುಣಕಂ ಆಕಾಶ ಅಂತ ಹೇಳಿಲ್ಲ, ಇದು ಸಾವಯವ.
ಸಾವಯವದಂತೆ ತಿಳ್ಕೊಂಡು ಏನಾಗ್ತದೆ ಅಂತ ಕೇಳಿದ್ರೆ ಪ್ರಳಯ ಕಾಲದಲ್ಲಿ ಇದನ್ನು ಕೂಡ ನಾಶವಾಗಿ ಹೋಗ್ತದೆ. ಯಾವುದು ಆಕಾಶ. ಸುಮ್ಮನೆ ತಿಳ್ಕೊಳಕ್ಕೆ ನಿಮಗೆ ಇಲ್ಲಿ ನಾ ಹೇಳ್ತಾ ಇದ್ದೀನಿ. ಅದು ಎಷ್ಟು ಮಟ್ಟಿಗೆ ಉಪಯೋಗ ಮಾಡ್ಬೇಕು ಅಷ್ಟೇ, ಭಾಳ ಇದು ಮಾಡಬಾರ್ದು. ಯಾತೆ ಬ್ರಹ್ಮಕ ಮಾಯಕ್ಕೆ ಸಾಥ್ ಸಂಯೋಗ ಸಂಬಂಧ ಸಂಭವತಾನೆ. ಆದ್ದರಿಂದ ನಿರವಯವವಾಗಿರ್ತಕ್ಕಂಥ ಯಾವ ಬ್ರಹ್ಮದ ಆ ಬ್ರಹ್ಮದ ಜೊತೆಗೆ ಒಂದು ವೇಳೆ ಮಾಯಕ್ಕೆ ನೀವು ಸಾವಯವಂತ ಒಪ್ಪಿದ್ರು ಕೂಡ ಅದರದ್ದು ಸಂಯೋಗ ಆಗೋದಿಲ್ಲ. और दूसरा समवाय पक्ष भी संभवताನೆ. ಎರಡನೇದು ಯಾವ ಸಂಬಂಧ ಹೇಳಿದ್ರು? ಸಮವಾಯ ಸಂಬಂಧ. ಅದನ್ನು ಸಂಭವಿಸುವುದಿಲ್ಲ. ಯಾಕೆ? जिस कारण से सो समवाय संबंध तुम्हारे मत विषय अंगीकार ही नहीं है. ನಿಮ್ಮ ವೇದಾಂತ ಮತದಲ್ಲಿ ಈ ಸಮವಾಯ ಸಂಬಂಧನೇ ನೀವು ಒಪ್ಪಿಲ್ಲ. ವೇದಾಂತ ಮತದಲ್ಲಿ ಯಾವ ಸಂಬಂಧ ಒಪ್ಪಿಲ್ಲ ಅಂತ ಕೇಳಿದ್ರೆ ತಾದಾತ್ಮ್ಯ ಸಂಬಂಧ. ಇದು ಸಮವಾಯ ಸಂಬಂಧ ಯಾರು ಅಂತ ಕೇಳಿದ್ರೆ ನೈಯಾಯಿಕರು, ನ್ಯಾಯಮತವಾದಿಗಳು. ಅವರು ತಾದಾತ್ಮ್ಯ ಸಂಬಂಧ ಅನ್ನಂಗಿಲ್ಲ, ಅವ್ರೇನಂತಾರೆ ಸಮವಾಯ ಸಂಬಂಧ ಅಂತ. ಆದ್ರೆ ನಮ್ಮ ವೇದಾಂತ ಮತದಲ್ಲಿ ಏನಂತ ಕೇಳಿದ್ರೆ ತಾದಾತ್ಮ್ಯ ಸಂಬಂಧ ಅಂತೀವಿ. ಅವ್ರದ್ದು ಸಮವಾಯ ಸಂಬಂಧ ಇದ್ರೆ ಅದು ಭೇದ ಸಂಬಂಧ. ನಮ್ಮದು ತಾದಾತ್ಮ್ಯ ಸಂಬಂಧ ಇದ್ರೆ ಇದು ಅಭೇದ ಸಂಬಂಧ. ಆದ್ರೆ ನಿಮ್ಮ ಮತದಲ್ಲಿ ಸಮವಾಯ ಸಂಬಂಧನೇ ಇಲ್ಲ. ಅದಕ್ಕೆ ನಿಮ್ಗೆ ಏನಂತ ಕೇಳಿದ್ರೆ ಮಾಯದು ಬ್ರಹ್ಮನ ಜೊತೆಗೆ ಸಮವಾಯ ಸಂಬಂಧದ ಅಂತ ಕೇಳಾಕ ಬರೋದಿಲ್ಲ. ಸಂಯೋಗ ಸಂಬಂಧ ಯಾಕಿಲ್ಲ? ಬ್ರಹ್ಮ ನಿರವಯವನ. ಸಾವಯವ ದ್ರವ್ಯದಲ್ಲಿ ಏನದ ಅಂತ ಕೇಳಿದ್ರೆ ಸಂಯೋಗ. ಈಗಿದು ಮೈಕ್ ಹೆಂಗದ? ಸಾವಯವನ. ನನ್ನ ಕೈ ಹೆಂಗದ? ಸಾವಯವನ. ಈ ಎರಡು ದ್ರವ್ಯಗಳದು, ಎರಡು ದ್ರವ್ಯದ ದೋ ದ್ರವ್ಯೋಂಕ ಸಂಯೋಗ ಹೋವೆ. ಎರಡು ದ್ರವ್ಯಗಳದ್ದು ಏನಾಗ್ತದೆ ಅಂತ ಕೇಳಿದ್ರೆ ಸಂಯೋಗ ಆಗ್ತದೆ, ಹೌದಲ್ಲ? ಆದ್ರೆ ಬ್ರಹ್ಮ ನಿರವಯವನ, ಮಾಯಾ ಸಾವಯವನ. ಈ ಸಾವಯವ ಮಾಯದ ಬ್ರಹ್ಮದ ಜೊತೆಗೆ ಏನಾಗುದಿಲ್ಲ ಅಂತ ಕೇಳಿದ್ರೆ ಸಂಬಂಧ ಆಗುದಿಲ್ಲ. ಯಾವ ಸಂಬಂಧ? ಸಂಯೋಗ ಸಂಬಂಧ. ಸಂಯೋಗಕ್ಕೆ ಎರಡು ದ್ರವ್ಯ ಬೇಕು. ಅವು ಹೇಗಿರಬೇಕು? ಸಾವಯವ ಬೇಕು. ಆದರೆ ಇಲ್ಲಿ ನಿರವಯವ ಇರೋದ್ರಿಂದ ಸಂಬಂಧ ಇಲ್ಲ. ಇನ್ನು ಸಮಾಜ ಸಂಬಂಧ ಹೇಳ್ತೀರಂದ್ರೆ ನೀವು ಒಪ್ಪೇ ಇಲ್ಲ. ಆ ಸಂಬಂಧ ತಗೊಂಡು ನಿಮ್ಗೆ ಹೇಳಾಕ ಬರೋದಿಲ್ಲ. ಯಾಕಂತ ಕೇಳಿದ್ರೆ ತುಮಾರೇ ಮತ ವಿಷಯ ಅಂಗೀಕಾರ ಹೀ ನೈ ಹೈ. ನಿಮ್ಮ ಮತದಲ್ಲಿ ಅದು ಒಪ್ಪೇ ಇಲ್ಲ. ಅವ್ರು ಇದು ಸಮಾಜ ಸಂಬಂಧ ಎಲ್ಲಿ ಇರ್ತದೆ ಅಂತ ಕೇಳಿದ್ರೆ ಗುಣ ಗುಣಿ, ಕ್ರಿಯಾ ಕ್ರಿಯಾವಾನ್, ಜಾತಿ ವ್ಯಕ್ತಿ, ಅವಯವ ಅವಯವಿ ಇನೋಂಕ ಹಿ ಸಮವಾಯ ಸಂಬಂಧ ಹೋವೆ ಹೇ. ನೋಡಿ, ಸಮವಾಯ ಸಂಬಂಧ ಎಲ್ಲಿ ಅಂತ ಕೇಳಿದ್ರೆ ಗುಣ ಗುಣಿಯಲ್ಲಿ ಸಮವಾಯ ಸಂಬಂಧ ಇರ್ತದೆ. ಎಲ್ಲಿ? ಗುಣ ಮತ್ತು ನೀಲೋ ಘಟ. ಎಂತ ಘಟ ಅಂದ್ರೆ ನೀಲ. ಇದು ನೀಲ ಅನ್ನೋದು ಇದು ಗುಣ, ಘಟ ಅನ್ನೋದು ಗುಣಿ. ಅದಕ್ಕ ನೀಲೋ ಘಟ ಅಂದ್ರೆ ಏನೈತಿ ಇಲ್ಲಿ? ಯಾವ ಸಂಬಂಧ ಇದು? ಸಮವಾಯ ಸಂಬಂಧ. ಮತ್ತೆ ಕ್ರಿಯಾ ಕ್ರಿಯಾವಾನ್, ಕ್ರಿಯಾ ಕಾರ್ಯ ಮತ್ತು ಕರ್ತ, ಆ ಇಬ್ಬರಲ್ಲಿ ಎಂತ ಸಂಬಂಧದ ಅಂತ ಕೇಳಿದ್ರೆ ಸಮವಾಯ ಸಂಬಂಧ ಅದ ಅಂತ ತಿಳ್ಕೋಬೇಕು. ಜಾತಿ ವ್ಯಕ್ತಿ, ಜಾತಿ ಮತ್ತು ವ್ಯಕ್ತಿಯಲ್ಲಿ ಎಂತ ಸಂಬಂಧದ? ಸಮವಾಯ ಸಂಬಂಧ. ನಿತ್ಯ ಸಂಬಂಧ ಸಮವಾಯ ಅಂತ ಹೇಳ, ಹೌದಿಲ್ಲ? ಮನುಷ್ಯರಲ್ಲಿ ಮನುಷ್ಯತ್ವ ಜಾತಿ, ಇದು ಜಾತಿ ಅದ, ಹೌದಿಲ್ಲ? ಈ ಜಾತಿಗೂ ಇಲ್ಲಿ ಮನುಷ್ಯ ಗುಣಿಯಾದ ಮತ್ತು ಮನುಷ್ಯತ್ವದ ಏನಾಯ್ತು? ಗುಣ ಆಯ್ತು. ಇವು ಎರಡರಲ್ಲಿ ಏನು ಸಂಬಂಧದ? ಸಮವಾಯ ಸಂಬಂಧ. ಅವಯವ ಅವಯವಿ, ಅವಯವ ಮತ್ತು ಅವಯವಿ. ಕರಚರಣಾದಿಗಳು ಅವಯವದ, ಶರೀರ ಇದು ಅವಯವಿ ಅದ. ಇದು ಶರೀರ ಗುಣಿ ಅದ. ಇವೆಲ್ಲ ಅವಯವಗಳು ಏನದ ಅಂತ ಕೇಳಿದ್ರೆ ಗುಣ ಅದ. ಅದಕ್ಕೆ ಇಲ್ಲಿ ಏನದ ಅಂತ ಕೇಳಿದ್ರೆ ಇದು ಗುಣ ಅಂತೀವಿ. ಇಲ್ಲೇನಪ್ಪ ಅಂತ ಕೇಳಿದ್ರೆ ಅವಯವ ಅವಯವಿ, ಇದ್ರದ್ದು ಏನದು ಸಮವಾಯ ಸಂಬಂಧ ಹೇಳ್ತೀವಿ. ಕರಚರಣಾದಿಗಳು ಅವಯವದ, ಇದು ಶರೀರ ಏನಂತ ಕೇಳಿದ್ರೆ ಅವಯವಿ ಅಲ್ಲ. ಈ ಅವಯವಿ ಶರೀರದ ಜೊತೆಗೆ ಈ ಕರಚರಣಾದಿಗಳ ಅವಯವಗಳದ್ದು ಏನದು ಅಂತ ಕೇಳಿದ್ರೆ ಸಮವಾಯ ಸಂಬಂಧ ಅದ ಅಂತ ತಿಳ್ಕೋಬೇಕು. ಅವಯವಯವೇ ಇನೋಕಾಯಿ ಸಮವಾಯ ಸಂಬಂಧವೇ ते गुण गुणी भावादिक ಬ್ರಹ್ಮ ಮಾಯಾ ವಿಷಯ ಏನೇ. ನೋಡಿ, ಈ ಗುಣ ಮತ್ತು ಗುಣಿ, ಕ್ರಿಯಾ ಕ್ರಿಯಾವಾನ್, ಅವಯವ ಅವಯವಿ, ಜಾತಿ ವ್ಯಕ್ತಿ, ಈ ಎಲ್ಲ ಭಾವನೆಗಳು ಎಲ್ಲಿಲ್ಲ ಅಂತ ಕೇಳಿದ್ರೆ ಬ್ರಹ್ಮ ಮತ್ತು ಮಾಯೆಯಲ್ಲಿ ಇಲ್ಲ. ಬ್ರಹ್ಮ ಮತ್ತು ಮಾಯೆಯಲ್ಲಿ ಯಾವ ಭಾವನೆಗಳು ಇಲ್ಲ. ಅಲ್ಲಿ ಏನಿಲ್ಲ ಅಂತ ಕೇಳಿದ್ರೆ ಗುಣನೂ ಇಲ್ಲ, ಗುಣಿನೂ ಇಲ್ಲ, ಕ್ರಿಯಾನೂ ಇಲ್ಲ, ಕ್ರಿಯಾವಾನೂ ಇಲ್ಲ, ಅಲ್ಲಿ ಜಾತಿನೂ ಇಲ್ಲ, ವ್ಯಕ್ತಿನೂ ಇಲ್ಲ, ಅವಯವನೂ ಇಲ್ಲ ಮತ್ತು ಅವಯವಿ ಕೂಡ ಇಲ್ಲ. ಎಲ್ಲಿ ಅಂತ ಕೇಳಿದ್ರೆ ಬ್ರಹ್ಮ ಮತ್ತು ಮಾಯೆಯಲ್ಲಿ. ಆದ್ದರಿಂದ ಯಾವ ಸಂಬಂಧ ಇಲ್ಲ? ಸಮವಾಯ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಯಾಕೆ? ತಾ ಬ್ರಹ್ಮಕ ಮಾಯೆಗೆ ಸಾಥ್
सो समवाय संबंध संभवता ही नहीं ನೋಡ್ರಿ. ಆದ್ದರಿಂದ ಈ ಯಾವ ಬ್ರಹ್ಮನು ಮಾಯೆ ಜೊತೆಗೆ ಸಮವಾಯ ಸಂಬಂಧ ಸಂಭವಿಸುವುದೇ ಇಲ್ಲ. और तीसरा तादात्म्य पक्ष भी संभवता नहीं. ಈಗ ಮೂರನೇದಾಗಿರ್ತಕ್ಕಂಥದ್ದು ತಾದಾತ್ಮ್ಯ ಸಂಬಂಧವು ಕೂಡ ಆ ಬ್ರಹ್ಮನಿಗೂ ಮಾಯೆಗೆ ಸಂಭವಿಸುವುದಿಲ್ಲ. ಹ್ಯಾಂಗ ಸಂಭವಿಸುವುದಿಲ್ಲ ಅದು ನಾಳೆ. ಜಯ ಮಂಗಲಂ ಜಯ ನಮಃ.